ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಲಾತ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 20. ಗಲಾತ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 20. ಗಂಡಸರೆಲ್ಲ ಧ್ಯಾನ ಕೂಟಕ್ಕೆ ಬಂದ್ಬಿಟ್ಟವ್ರಲ್ಲ, ಅಪ್ಪ ಇದೇನು ಇದು ಸ್ವಲ್ಪ ಮಿಸ್ಟೇಕ್ ಇದೆ. ಇರಲಿ. ಗಲಾತ್ಯರಿಗೆ ಬರೆದ ಪತ್ರ 2:20. 2:20. ಕ್ರಿಸ್ತ ಯೇಸು, ಏನಮ್ಮ ಜೋರಾಗೋದಮ್ಮ, ಬೇಗೂರು. ಕ್ರಿಸ್ತ ಯೇಸುವಿನೊಂದಿಗೆ ಶಿಲುಬೆಗೇರಿಸಲಾದವನು, ಈಗ ಜೀವಿಸುವವನು ನಾನಲ್ಲ, ಕ್ರಿಸ್ತ ಯೇಸುವೆ ನನ್ನಲ್ಲಿ ಜೀವಿಸುತ್ತಾರೆ. ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಯಾರು ನಮ್ಮಲ್ಲಿ ಜೀವಿಸ್ತಾರೆ? ಕ್ರಿಸ್ತ ಯೇಸುವೆ ನಮ್ಮಲ್ಲಿ ಜೀವಿಸ್ತಾರೆ. ಯಾವಾಗ ಜೀವಿಸ್ತಾರೆ? ಯಾವಾಗ ಜೀವಿಸ್ತಾರೆ ನಮ್ಮಲ್ಲಿ? ಯಾವಾಗಲೂ ಜೀವಿಸ್ತಾರ? ಯಾವಾಗ ನಮ್ಮಲ್ಲಿ ನೆಲೆಸ್ತಾರೆ? ಎಲ್ಲ ಸೆಕೆ ಸ್ವಾಮಿ, ಏನು ಮಾಡೋದು, ಕೈ ಕಾಲು ಆಡಿಸ್ಕೊಂಡಿದ್ದೀವಿ, ನೀವು ಈ ಸಮಯದಲ್ಲಿ ಪ್ರಶ್ನೆ ಕೇಳಿದರೆ ಹೆಂಗೆ ಸ್ವಾಮಿ ಅಂತೆಲ್ಲ ಕೆಲವರೆಲ್ಲ ಬೈಕೋತಾ ಇದ್ದಾರೆ. ವೆರಿ ಗುಡ್. ಕ್ರಿಸ್ತ ಯೇಸು ನಮ್ಮಲ್ಲಿ ಜೀವಿಸುತ್ತಾರೆ, ನಾವು ಜೀವಿಸೋದಿಲ್ಲ. ಆದರೆ ಬಲಿಪೂಜೆಯ ಸಮಯದಲ್ಲಿ, ಪರಮಪ್ರಸಾದದ ಸಮಯದಲ್ಲಿ, ದೇವರ ವಾಕ್ಯವನ್ನು ಆಲಿಸುವಾಗ ಕ್ರಿಸ್ತ ಯೇಸು ನಮ್ಮಲ್ಲಿ ಪ್ರಸನ್ನರಾಗ್ತಾರೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಜೀವಿಸ್ತೀವಿ. ಮೊನ್ನೆ ಮಹಾರಾಷ್ಟ್ರದ ನರ್ಮದಾ ನದಿ ತೀರದಲ್ಲಿ ಒಂದು ಘಟನೆ ನಡೀತು. ಏನು ನಡೀತು ಅಂತ ಹೇಳಿದ್ರೆ, ಮಗುನ ತಾಯಿ ತನ್ನ ಎದೆಗೆ ಹೌಚ್ಕೊಂಡು ಇನ್ನೇನು ಆಸರೆ ಸಿಗ್ಬೋದು ಅಂತ ಕಾದು ಕೊನೆಗೆ ಸಾವನ್ನಪ್ತಾರೆ. ಬೆಳಿಗ್ಗೆ ಎಲ್ಲ ಬಂದು ಆ ಶವಗಳನ್ನು ತೆಗಿಬೇಕಾದ್ರೆ ಈ ತಾಯಿ ಶವನ ತೆಗಿತಾರೆ, ಬರ್ತನೇ ಇಲ್ಲ. ಕಾರಣ, ಕೈಯಲ್ಲಿ ಏನಿದೆ? ಕೈಯಲ್ಲಿ ಮಗು ಇದೆ. ಆ ಮಗು ಜೀವ ಇಲ್ಲ, ಆದರೆ ತಾಯಿ ಇನ್ನೂ ಅಪ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ತಾಯಿ ಪ್ರೀತಿ ಉಸಿರಿರೋವರೆಗೂ ಅಲ್ಲ, ಕೊನೆವರೆಗೂ ಯಾವಾಗಲೂ. ಅಂಥ ತಾಯಿ ಮಿಗಿಲಾದ ಪ್ರೀತಿ ಇನ್ನೊಂದಿಲ್ಲ. ಈ ಮಿಗಿಲಾದ ಪ್ರೀತಿ ತಾಯಿಗೆ ನಮ್ಮ ಧರ್ಮಸಭೆಯನ್ನು ಹೋಲಿಸ್ತೀವಿ. ಧರ್ಮಸಭೆ ಏನಂತ ಹೇಳ್ತೀವಿ? ಧರ್ಮಸಭೆಯನ್ನು ತಾಯಿ ಧರ್ಮಸಭೆ ಅಂತ ಹೇಳ್ತೀವಿ ಅಲ್ವಾ? ಯಾಕೆ ನಾವು ತಾಯಿ ಧರ್ಮಸಭೆ ಅಂತ ಕರಿತೀವಿ? ಯಾರಾದರೂ ಹೇಳ್ತೀರಾ? ಯಾಕೆ ಧರ್ಮಸಭೆಯನ್ನು ತಾಯಿ ಧರ್ಮಸಭೆ ಅಂತ ಕರಿತೀವಿ? ಸಂಸ್ಕಾರಗಳು. ಆಮೇಲೆ ಮಾತೆ ಮರಿಯಮ್ಮ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಮಾತೆ ಮರಿಯಮ್ಮನೋ ಅನ್ನೋರೆಲ್ಲ, ಇದು ಮಾತೆ ಮರಿಯಮ್ಮನವರು, ಅದಕ್ಕೆ ತಾಯಿ ಧರ್ಮಸಭೆ ಅಂತ ಕರಿತೀವಿ ಅನ್ನೋ ಪ್ರಶ್ನೆ ಎಲ್ಲ ಕೈ ಎತ್ತಿ ನೋಡೋಣ. ಯಾರ್ಯಾರು ಈ ಉತ್ತರ ಹೇಳ್ತೀರಾ? ನೀವೆಲ್ಲ ತಪ್ಪು ಉತ್ತರ. ಕೈ ಕೆಳಗಿಳಿಸಿ. ಯಾಕೆ ಧರ್ಮಸಭೆಯನ್ನು ತಾಯಿ ಧರ್ಮಸಭೆ ಅಂತ ಕರಿತೀವಿ? ಎಲ್ಲ ಸೈಲೆಂಟ್ ನೋಡಿ. 2 ಪ್ರಶ್ನೆ ಕೇಳಿದರೆ ಸೈಲೆಂಟ್ ಆಗೋದು ಕಥೋಲಿಕ ಕ್ರೈಸ್ತರ ಸ್ವಭಾವತಃ ಗುಣ. ಏನು ಪ್ರಶ್ನೆ ಆದರೂ ಕೇಳಿ, ಒಂದು 3 ಪ್ರಶ್ನೆ ಬೈಬಲ್ದು, ಒಂದು 3 ಪ್ರಶ್ನೆ ಧರ್ಮಸಭೆ ಬಗ್ಗೆ ಕೇಳಿಬಿಟ್ರೆ ಸೈಲೆಂಟ್, ಮುಗೀತು. ಯಾಕೆ ತಾಯಿ ಧರ್ಮಸಭೆ ಅಂತ ಕರಿತೀವಿ ಅಂದರೆ, ಒಂದು ಮಗುನ ತಾಯಿ ಹೇಗೆ ಸಾಕುತ್ತೆ, ತಾಯಿ ಸಾಕುತ್ತೆ? ಪಾಲನೆ, ಪೋಷಣೆ, ಆಮೇಲೆ ಪ್ರೀತಿ, ಕಷ್ಟ ಕೊಡಬಾರ್ದು ಅಂತೇಳಿ, ಆಮೇಲೆ
ಹಾರೈಕೆ ಓಕೆ. ಹಾ, ಕೇಳಿಸಲ್ಲ ನನಗೆ. ವಿಡಿಯೋ ಕರೆಕ್ಟ್ ಆಗಿದೆ, ಆಡಿಯೋ ಪ್ರಾಬ್ಲಮ್ ಸ್ವಲ್ಪ ನನಗೆ. ಜೋರಾಗಿ ಹೇಳಬೇಕು. ಊಟ ಸ್ವಲ್ಪ ಯಾರು ಊಟ ಅಂದವ್ರು ಸ್ವಲ್ಪ ಕೈ ಎತ್ತಿ. ಕರೆಕ್ಟ್, ಜೋರಾಗಿ ಚಪ್ಪಾಳೆ ಹೊಡೀರಿ ಅವರಿಗೆ. ಯಾರವರು? ಈ ಫೋಕಸ್ ಲೈಟ್ ಜಾಸ್ತಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಏನು ನಮ್ಮ ನಾಗನಹಳ್ಳಿ ಅವರು? ಬೆಂಗಳೂರು, ಮೈಸೂರು, ಎಲ್ಲಿಂದ? ತುಮಕೂರು. ಹಂಗಾದ್ರೆ ಬಿಡಿ, ನನ್ನ ಧ್ಯಾನ ಕೇಳಿದ್ದೀರಾ ಅಂತ ಆಯ್ತಲ್ಲಿ. ತುಮಕೂರು, ಅದಕ್ಕೆ ಇದು ನನಗೆ ಚಪ್ಪಾಳೆ. ಇವ್ರಿಗೆಲ್ಲ ಹೊಡೆದಿದ್ದೆಲ್ಲ ನನಗೇನೆ, ಅವ್ರಿಗಲ್ಲ. ಆಯ್ತಾ? ಕೇಳಿಸ್ಕೊಳ್ಳಿ. ಯಾಕೆ ತಾಯಿ ಧರ್ಮಸಭೆ ಅಂತ ಕರಿತೀವಿ ಅಂದರೆ, ನೀವು ಹೇಳಿದ್ರಿ ಲಾಲನೆ, ಪೋಷಣೆ, ಅದು ಇದು ಅಂತ ಹೇಳಿದ್ರಲ್ಲ. ಒಂದು ಸಣ್ಣ ಮಗುಗೆ ಲಾಲನೆ, ಪೋಷಣೆ ಅಂದರೆ ಬೆಳೆಯುತ್ತಾ? ಪ್ರೀತಿ, ಮಗು ಪ್ರೀತಿ, ಎದ್ದೇಳು ಮಗು, ಪ್ರೀತಿ ಕೊಡ್ತೀನಿ ಅಂದರೆ ಬೆಳೆಯುತ್ತಾ? ಏನು ಕೊಡಬೇಕು? ಮೊದಲು ಹೊಟ್ಟೆಗೆ ಪೆಟ್ರೋಲ್ ಹಾಕಬೇಕು, ಊಟ ಕೊಡಬೇಕು, ಆಹಾರ ಭಾಳ ಮುಖ್ಯ. ಆದ್ದರಿಂದ ಯಾಕೆ ಧರ್ಮಸಭೆಯನ್ನು ತಾಯಿ ಧರ್ಮಸಭೆ ಅಂತ ಕರಿತೀವಿ ಅಂತ ಹೇಳಿದ್ರೆ, ತಾಯಿ ಧರ್ಮಸಭೆ ತನ್ನ ಮಕ್ಕಳನ್ನು ಎರಡೂ ಪೀಠದ ಮೂಲಕ ಊಟ ಮಾಡಿಸುತ್ತೆ. ಎರಡು ಪೀಠದ ಮೂಲಕ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ರಿಟ್ರೀಟ್ಗೆ ಹೋಗೋರು ಬರೀ ಅಲ್ಲೆಲುಯ್ಯ, ಕೋಳಿ ಕುಯ್ಯ ಅಂತ ಕೈ ತಟ್ಕೊಂಡು, ಕಾಲು ಎತ್ಕೊಂಡು, ಕೈ ಎತ್ಕೊಂಡಿರಬೇಡಿ. ಬುದ್ಧಿವಂತರಾಗಿ. ಯಾಕೆ ಧರ್ಮಸಭೆ ಅಂತ ಕರೀತಾರೆ ತಾಯಿ ಧರ್ಮಸಭೆ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನು ಎರಡು ಪೀಠದ ಮೂಲಕ, ಎರಡು ಬಟ್ಟಲುಗಳ ಮೂಲಕ, ಎರಡು ತಟ್ಟೆಗಳ ಮೂಲಕ ಊಟ ಮಾಡಿಸುತ್ತೆ. ಒಂದು ಬಲಿಪೀಠ, ಇನ್ನೊಂದು ದೇವರ ವಾಕ್ಯದ ಪೀಠ. ಚರ್ಚಲ್ಲಿ ಇರುತ್ತೆ ದೇವರ ವಾಕ್ಯದ ಪೀಠ ಮತ್ತು ಬಲಿಪೀಠ. ದೇವರ ವಾಕ್ಯದ ಪೀಠದ ಮೂಲಕ ದೇವರ ವಾಕ್ಯವನ್ನು ಆಧ್ಯಾತ್ಮಿಕವಾಗಿ ಉಣಬಡಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಟ್ರೆ, ಬಲಿಪೀಠದ ಮೂಲಕ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಉಣಬಡಿಸಿ ಭೌತಿಕವಾಗಿ ಮಕ್ಕಳನ್ನು ಬೆಳೆಸುತ್ತೆ ತಾಯಿ ಧರ್ಮಸಭೆ. ತಾಯಿಯಂತೆ ಮಕ್ಕಳನ್ನು ಬೆಳೆಸುವ ಧರ್ಮಸಭೆ ತಾಯಿ ಧರ್ಮಸಭೆ. ಅದಕ್ಕೆ ಇಡೀ ಕ್ರೈಸ್ತ ವಿಶ್ವಾಸದಲ್ಲಿ ದೇವರ ವಾಕ್ಯ, ಪರಮ ಪ್ರಸಾದ ಬಹಳ ಮುಖ್ಯ. ದೇವರ ವಾಕ್ಯ ಮತ್ತು ಪರಮ ಪ್ರಸಾದನ ಇವತ್ತಿನ ಒಂದು ವಿಷಯ, ಪರಮ ಪ್ರಸಾದ. ಈ ದೈವ ವಾಕ್ಯ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ದೇವರ ವಾಕ್ಯ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಆದಿಕಾಂಡ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ನೋಡಿದ್ರೆ, ದೇವರು ಎಲ್ಲೋ ದೂರಗಾಮಿಯಾಗಿ ಇಟ್ಕೊಂಡು ಬೆಳಕಾಗ್ಲಿ ಅಂತ ಹೇಳಿದ್ರು, ಬೆಳಕಾಯಿತು. ಭೂಮಿ ಮತ್ತು ನೀರು ಬೇರೆ ಆಗಲಿ ಅಂತ ಹೇಳಿದ್ರು, ಬೇರೆ ಆಯಿತು. ಇಡೀ ಸೃಷ್ಟಿ ಸಂಕುಲ ಸೃಷ್ಟಿಯಾಗಿದ್ದು ದೇವರ ವಾಕ್ಯದಿಂದ. ಅದಕ್ಕೆ ದೇವರ ವಾಕ್ಯಕ್ಕೆ ಬಹಳ ಶಕ್ತಿ ಇದೆ. ಅದಕ್ಕೆ ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ, ಆದಿಯಲ್ಲಿ ವಾರ್ತೆ ಇದ್ದರು, ವಾರ್ತೆಯೇ ದೇವರಾಗಿದ್ದರು, ಆ ವಾರ್ತೆಯ ಮುಖಾಂತರವೇ ಸರ್ವವು ಸಮಸ್ತವು ಸೃಷ್ಟಿಯಾಯಿತು. ಅದೇ ಯೋಹಾನ 1:14ರಲ್ಲಿ, ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ದೇವರ ವಾಕ್ಯಕ್ಕೆ ಅದಕ್ಕೆ ಬಹಳ ಪ್ರಾಮುಖ್ಯತೆ. ದೇವರ ವಾಕ್ಯಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ವಾರ್ತೆ ಎಂಬುವರು ಮನುಷ್ಯರಾದರು. ಆ ದೇವರ ವಾಕ್ಯ ನಮ್ಮೊಂದಿಗೆ ಜೀವಿಸ್ತು. ಆ ಜೀವಿಸಿದ ವಾಕ್ಯ ಪ್ರಭು ಕ್ರಿಸ್ತರು. ಎರಡನೇದು ಪರಮ ಪ್ರಸಾದ. ಈ ಪರಮ ಪ್ರಸಾದದ ಮೂಲಕ ಪ್ರಭು ಯೇಸು ಸಾಕ್ಷಾತ್ ತಮ್ಮ ಪ್ರಸನ್ನತೆಯನ್ನು ಪ್ರತಿ ದಿವ್ಯ ಬಲಿ ಪೂಜೆಯಲ್ಲಿ ಪರಮ ಪ್ರಸಾದದ ಮೂಲಕ ನಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ, ಪ್ರಸನ್ನಾಗ್ತಾರೆ, ನಮ್ಮೊಂದಿಗೆ ಜೀವಿಸ್ತಾರೆ. ಅದಕ್ಕೆ ಪರಮ ಪ್ರಸಾದ ಬಹಳ ಮುಖ್ಯ. ಇವತ್ತಿನ ಟಾಕ್ ಪರಮ ಪ್ರಸಾದ. ಏನು ಪರಮ ಪ್ರಸಾದ ಅಂತ ಹೇಳಿದ್ರೆ ಏನು? ಯಾಕೆ ಪರಮ ಪ್ರಸಾದ? ಒಂದು ಸಲ ಹಿಂಗೆ ಒಂದು ದೊಡ್ಡ ಹುಡುಗ ಒಂದೊಳ್ಳೆ ಮಾರ್ಕ್ಸ್ ತೆಗೆದು ಇಡೀ ಸ್ಟೇಟ್ಗೆ ಅವನು ಫಸ್ಟ್ ಬಂದಿರ್ತಾನಂತೆ. ಈ ಟಿ ವಿ ರಿಪೋರ್ಟ್ರುಗಳು ಅವರು ಇವರೆಲ್ಲ ಹೋಗಿ, ಸಾರ್ ನೀವು ಏನು ಸಾರ್ ಹೆಂಗೆ ಸಾರ್ ನೀವು ಫಸ್ಟ್ ಬಂದ್ರಿ, ಏನು ಸಾರ್ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಆ ಹುಡುಗ ಹೇಳ್ತಾನಂತೆ, ಪರಮ ಪ್ರಸಾದ ನನಗೆ ಇಲ್ಲಿವರೆಗೂ ತಂತು ಅಂತ ಹೇಳ್ತಾನಂತೆ. ಅವ್ರಿಗೇನು ಇಷ್ಟ ಆಗಲಿಲ್ಲ. ಈ ನ್ಯೂಸ್ ರಿಪೋರ್ಟ್ರಿಗೆ ಇಂಥವೆಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಮಸಾಲ ಗಿಸಾಲ ಅದು ಇದು ಹೇಳಿದ್ರೆ ಅವ್ರಿಗೆ ಇಷ್ಟ. ಅವ್ರು ಹೇಳಿದ್ರಂತೆ, ಇನ್ನೊಬ್ರು ಕೇಳಿದ್ರಂತೆ, ಏನು ಪರಮ ಪ್ರಸಾದ ಅಂದರೆ ಏನು, ಯಾಕೆ ನಿಮಗೆ ಇದು ನಿಮ್ಮ ಯಶಸ್ಸಿಗೆ ಕಾರಣ ಅನ್ನುವಾಗ ಅವ್ರು ಹೇಳ್ತಾರೆ, ನಮ್ಮಮ್ಮ ಮನೆ ಕೆಲಸ ಮಾಡೋಳು, ಯಾವಾಗಲೂ ಮನೆ ಕೆಲಸ ಮಾಡಿಕೊಂಡು ಇರ್ತಾಯಿದ್ರು. ನಮ್ಮಮ್ಮ ಬೆಳಿಗ್ಗೆ ಹೋದರೆ ಸಂಜೆನೇ ವಾಪಸ್ ಬರ್ತಾ ಇದ್ದಿದ್ದು. ಬೆಳಿಗ್ಗೆ ನಮಗೆ ತಿಂಡಿ ಇಲ್ಲ. 2 ಬಲಿ ಪೂಜೆ ನಮ್ಮ ಚರ್ಚಲ್ಲಿ, 2 ಬಲಿ ಪೂಜೆಗೂ ನಾವು ಹೋಗ್ತಾ ಇದ್ವಿ. ನಾವು 3 ಜನ ಮಕ್ಕಳು 2 ಬಲಿ ಪೂಜೆಯಲ್ಲೂ ಪರಮ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ವಿ.
ಮಧ್ಯಾಹ್ನ ಸ್ಕೂಲಲ್ಲಿ ಸ್ವಲ್ಪ ಊಟ ಕೊಡೋರು, ಅಲ್ಲಿವರೆಗೂ ನಮಗೇನಿಲ್ಲ. ಪರಮಪ್ರಸಾದದ ಶಕ್ತಿ ನಮ್ಮನ್ನು ಇಲ್ಲಿವರೆಗೂ ತಂದುಕೊಟ್ಟಿದೆ. ಪರಮಪ್ರಸಾದದ ಶಕ್ತಿ ನಮ್ಮ ಬದುಕನ್ನು ಮುನ್ನಡೆಸಿದೆ. ಪರಮಪ್ರಸಾದದ ಶಕ್ತಿ ನಮ್ಮನ್ನು ಯಶಸ್ಸಿಗೆ ಕರ್ಕೊಂಡೋಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಮುಖ್ಯ ಪರಮಪ್ರಸಾದ. ಎಷ್ಟೋ ಜನರ ಜೀವನದ ಅಡಿಪಾಯ, ವಿಶ್ವಾಸದ ಅಡಿಗಲ್ಲು, ವಿಶ್ವಾಸದ ಮೂಲೆಗಲ್ಲು ಪರಮಪ್ರಸಾದ. ಪರಮಪ್ರಸಾದ ಶಕ್ತಿ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಬಲಿ ಪೂಜೆಗೆ ಬರ್ತೀವಿ, ಕೈ ಎತ್ತೀವಿ, ಕಾಲು ಎತ್ತೀವಿ, ಆಮೇನ್, ಓಜಾನ, ಅಲ್ಲೆಲುಯ್ಯ, ಕೋಳಿ ಕುಯ್ಯ, ಸ್ವರ್ಗದಲ್ಲಿ ನಮೋ ಮರಿಯ, ಕೊನೆಗೆ ಪರಮಪ್ರಸಾದ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮನೆ ಅಂದ ತಕ್ಷಣ ನಾಲಿಗೆ ಹೊರಗಾಕಿ ಆಮೇನ್, ಮುಗೀತು ಅಷ್ಟೇ. ಯೇಸು ಸ್ವಾಮಿ ಅಲ್ಲಿ ಒಳಗಡೆ ಹೋಗಿದ್ದೆ, ಅವರು ICUಲಿ ಅಡ್ಮಿಟ್ ಆಗಿಬಿಡ್ತಾರೆ ಪಾಪ. ಒಳಗಡೆ ಗೊತ್ತಿಲ್ಲ ಅವರಿಗೆ, ಯೇಸು ಸ್ವಾಮಿಗೆ ನಮ್ಮ ಮುಖ ಚೆನ್ನಾಗಿ ಕಾಣ್ತಾ ಇದೆ, ನಮಗೆ ಆ ಯೇಸು ಸ್ವಾಮಿಗೆ ಎಂಥ ಒಳ್ಳೆಯವನು ಸೆಬಾಸ್ಟಿನ್, ಎಂಥ ಒಳ್ಳೆ ನಮ್ಮ ಮೇರಕ್ಕ, ಎಂಥ ಒಳ್ಳೆಯವಳು ನಮ್ಮ ಅಂತೋಣಮ್ಮ ಅಂಥೇಳಿ ಯೇಸು ಸ್ವಾಮಿ ಕ್ರಿಸ್ತರ ಶರೀರ ಅಂಥೇಳಿದೆ. ಹಿಂಗೆ ಅಂತ ನಾವು ಒಳಗೆ ಹೋಗಿದ್ದೆ ಯೇಸು ಸ್ವಾಮಿಲಿ ICUಲಿ ಅಡ್ಮಿಟ್ ಆಗ್ತಾರೆ. ಯಾಕಂದರೆ ಒಳಗಡೆ ಅಷ್ಟು ಕೊಳುಕು, ಅಸೂಯೆ, ಅಂಧಕಾರ, ಕೆಟ್ಟದು, ಒಡಕು, ಕಲಹ ಎಲ್ಲ ಒಳಗಡೆ ಸೇರಿಕೊಂಡಿದೆ. ಅವರು ಬಂದು ಅಡ್ಮಿಟ್ ಆಗಿಬಿಡ್ತಾರೆ. ಅದಕ್ಕೆ ಅಡ್ಮಿಟ್ ಮಾಡಬಾರ್ದು ಅಂಥೇಳಿ ಪರಮಪ್ರಸಾದ ಅಂದರೆ ಏನು ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಪರಮಪ್ರಸಾದನ ಸ್ವೀಕರಿಸಿದರೆ ಸಾಲದು, ಪರಮಪ್ರಸಾದದ ಜೀವಂತ ಸಂಪುಟಗಳಾಗಿ ಪರಮಪ್ರಸಾದದ ಪ್ರಭೆಯಲ್ಲಿ ನಮ್ಮ ಬದುಕನ್ನು ನಾವು ಪರಿವರ್ತಿಸ್ಕೊಳ್ದೆ ಹೋದರೆ, ಪರಮಪ್ರಸಾದದ ಪ್ರಭೆಯಲ್ಲಿ ನಾವು ಬದಲಾಗದೆ ಹೋದರೆ, ಪರಮಪ್ರಸಾದದಲ್ಲಿ ಒಂದಾಗದೆ ಹೋದರೆ, ಪ್ರಭು ಯೇಸುವಿನಲ್ಲಿ ನಾವು ಒಂದಾಗದೆ ಹೋದರೆ ನಮ್ಮ ಬದುಕು ಬರಡಾಗುತ್ತೆ, ನಮ್ಮ ಬದುಕು ನಿಸ್ಸಾರ ಉಸಿರಾಗುತ್ತೆ, ನಮ್ಮ ಬದುಕು ಝೀರೋ ಆಗೋಗುತ್ತೆ. ಪ್ರಭು ಯೇಸು ನಮ್ಮ ಬದುಕಲ್ಲಿ ಇದ್ದರೆ ನಾವು ಹೀರೋಯಿನ್ಗಳು. ಪ್ರಭು ಯೇಸು ನಮ್ಮ ಬದುಕಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಝೀರೋ ಆಗ್ಬಿಡ್ತೀವಿ. ಅದಕ್ಕೆ ಪರಮಪ್ರಸಾದ ಅಂದರೆ ಏನು? ಪರಮಪ್ರಸಾದದ ಶಕ್ತಿ ಅಗಮ್ಯವಾದದ್ದು, ಅನನ್ಯವಾದದ್ದು, ಅದ್ವಿತೀಯವಾದದ್ದು, ಅವಿಸ್ಮರಣೀಯವಾದದ್ದು. ಪರಮಪ್ರಸಾದದ ಶಕ್ತಿ ನೀಡುವುದು ನಮಗೆ ಆಧ್ಯಾತ್ಮಿಕ ಶಕ್ತಿ. ಪರಮಪ್ರಸಾದದ ಭಕ್ತಿ ನೀಡುವುದು ನಮಗೆ ಆಧ್ಯಾತ್ಮಿಕ ಶಕ್ತಿ. ಈ ಪರಮಪ್ರಸಾದದ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಫಸ್ಟು ಈಗ ನೋಡ್ಬೇಕು, ಯೇಸು ಸ್ವಾಮಿ ಹೆಂಗೆ ಪರಮಪ್ರಸಾದ ಸ್ಥಾಪನೆ ಮಾಡಿದ್ರು, ಯಾವ ಸ್ಥಿತಿಯಲ್ಲಿ ಪರಮಪ್ರಸಾದ ಸ್ಥಾಪನೆ ಮಾಡಿದ್ರು, ಯಾವಾಗ ಪರಮಪ್ರಸಾದ ಸ್ಥಾಪನೆ ಮಾಡಿದ್ರು ಯೇಸು ಸ್ವಾಮಿ? ಕಡೆ ರಾತ್ರಿ ಭೋಜನದ ಸಮಯದಲ್ಲಿ ಪವಿತ್ರ ಗುರುವಾರದೊಂದು. ಏನು ಈ ಸಲ ಭಾಳ ಗಂಡ್ಮಕ್ಳು ಮಾತಾಡ್ತವ್ರೆ. ಯಾಕಂದರೆ ಚರ್ಚಲ್ಲಿ ಗಂಡ್ಮಕ್ಳು ಮಾತಾಡಲ್ಲ, ಚರ್ಚಲ್ಲಿ ಗಂಡ್ಮಕ್ಳು ಮಾತಾಡಲ್ಲ, ಹೆಂಗಸ್ರ ಸಂಖ್ಯೆನೇ ಜಾಸ್ತಿ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೇಳಿ ಎಲ್ಲ ಕಡೆ ಚರ್ಚಲ್ಲಿ ಅವ್ರದ್ದೇ ಕಿರ್ಚೋದೇನು, ಅರ್ಚೋದೇನು, ಕಾಲೆತ್ತದೇನು, ಕೈ ಎತ್ತದೇನು, ಮಾತಾಡಿದ್ದೇನು ಎಲ್ಲ ಉತ್ತರ ಕೊಡೋದು. ಆದರೆ ಇಲ್ಲಿರೋ ಹೆಂಗಸ್ರೆಲ್ಲ ಗಾಳಿ ಹೊಡ್ಕೊಂಡು ಕೂತವ್ರೆ. ಇಲ್ಲಿರೋ ಗಂಡಸ್ರೆಲ್ಲ ಏನು ಆನ್ಸರ್, ಹೇಳಿದ್ದೆ. ಅಪ್ಪ ಸ್ವಾಮಿ ಎಂಥ ಒಳ್ಳೆ ಗಂಡಸರು. ಕೆಲವರು ತಲೆ ಹಿಂದ್ಗಡೆ ಒಂದು ದೊಡ್ಡ ಪ್ರಭೆ ರೌಂಡಾಗಿ ತಿರುಗ್ತಾ ಇದೆ. ಸಂತ ಅಂತೋಣಿಯವರು ಜೋಸೆಫ್ ಹಿಂದ್ಗಡೆ ಇರುತ್ತಲ್ಲ, ತಲೆ ಹಿಂದ್ಗಡೆ ಆ ಪ್ರಭೆ, ಕೆಲವ್ರ ತಲೆ ಹಿಂದ್ಗಡೆ ತಿರುಗ್ತಾ ಇದೆ, ನಿಲ್ತಾನೇ ಇಲ್ಲ. ಕೆಲವ್ರದ್ದು ಆಫ್ ಆಗಿದೆ ಈ ಕಡೆ. ನೋಡಿ ಎಷ್ಟು ಒಳ್ಳೆ ಗಂಡಸರು. ನೀವೇ ಹೇಳ್ಬೇಕು ದೇವರ ವಾಕ್ಯ ಪೂರ್ತಿ, ನಾನು ಕೇಳಿದ್ದೆಲ್ಲ ನೀವೇ ಹೇಳ್ಬೇಕು. ಅವ್ರೇನು ಹೇಳೋದೇ ಬೇಡ, ಹೊಡ್ಕಂತ ಕೂತ್ಕೊಳ್ಳಿ, ಹಂಗೇ ಇರಲಿ ಅವರು. ಪರಮಪ್ರಸಾದ ಯೇಸು ಸ್ವಾಮಿ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಂತಹ ಸಮಯದಲ್ಲಿ ಪರಮಪ್ರಸಾದದ ಸ್ಥಾಪನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ. ಶಿಲುಬೆಯ ಮರಣದ ಛಾಯೆ ಕಣ್ಮುಂದೆ ಯೇಸು ಸ್ವಾಮಿ ಗೊತ್ತಿತ್ತು ನಾನು ನಾಳೆ ಸಾಯ್ತೀನಿ ಅಂತೇಳಿ. ಆ ಸಾವಿನ ಹಿಂದಿನ ದಿನ ಪರಮಪ್ರಸಾದವನ್ನು ಶಾಶ್ವತವಾಗಿ ಸಾಂಸ್ಕಾರಿಕ ರೂಪದಲ್ಲಿ ಸ್ಥಾಪನೆ ಮಾಡ್ತಾರಲ್ಲ, ಅದು ನಿಜಕ್ಕೂ ಯೇಸು ಸ್ವಾಮಿ ಗ್ರೇಟ್. ನಾನು ಸಾಯ್ತಾ ಇದ್ದೀನಿ, ಶಿಲುಬೆಯ ಮರಣದ ನೆರಳು ಕಣ್ಮುಂದೆ ಇದೆ. ಆ ಮರಣದ ಛಾಯೆಯಲ್ಲಿ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು, ಇದು ನನ್ನ ಶರೀರ, ಇದು ನನ್ನ ರಕ್ತ ಅಂಥೇಳಿ ತನ್ನನ್ನೇ ಸಮರ್ಪಿಸ್ತಾರಲ್ಲ, ಇಂಥ ಮಿಗಿಲಾದ ತ್ಯಾಗದ, ಪ್ರೀತಿಯ, ನಿಸ್ವಾರ್ಥ ಅರ್ಪಣೆಯ ಸಂಕೇತ ಯಾವ ಮೂಲೆಯಲ್ಲೂ ನಾವು ವಿಶ್ವದಲ್ಲಿ ಹುಡುಕಿದರೆ ಸಿಗೋದಿಲ್ಲ. ಅಂಥ ಒಂದು ಅದ್ಭುತ ಪರಮಪ್ರಸಾದವನ್ನು ಸ್ಥಾಪನೆ ಮಾಡಿದ್ದು ಪವಿತ್ರ ಗುರುವಾರದೊಂದು ಪ್ರಭು ಯೇಸು. ಇದೊಂದು ಅವಿಸ್ಮರಣೀಯವಾದ ಘಟನೆ.
ನಾವು ICUಲಿ ಅಡ್ಮಿಟ್ ಆಗಿರ್ತೀವಿ, ನಾಳೆ ಸಾಯ್ತೀವಿ ಅಂತ ಇಟ್ಕೊಳ್ಳಿ, ಏನಾದರೂ ನಮ್ಗೆ ಬಾಯಿ ಬಿಡೋಕ್ಕಾಗುತ್ತಾ? ಬ್ಯಾ 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 ಬಿಟ್ರೆ ಡಮಾರ್. ಯಾಕಂದರೆ ಒಳಗೆಲ್ಲ ಪೈಪ್ ಹಾಕಿರ್ತಾರೆ, ಏನೇನೋ ಹಾಕಿರ್ತಾರೆ. ಆ ಮಿಷಿನ್ ಜಂಕು ಜುಗ್ 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 ಬಗ್ ಬಗ್ ಅಂತಿರ್ತದೆ, ತೆಗೆದ್ರೆ ಔಟ್. ಈಗ ನಾಳೆ ಸಾಯ್ತೀನಿ ಅಂತ ನಿಮ್ಗೆ ಯಾರಾದರೂ ಗೊತ್ತಾದರೆ ನೀವೇನು ಮಾಡ್ತೀರಾ? ಫಸ್ಟು ವಿಲ್ ಬರೀತೀರಾ, ಅದು ಅವನಿಗೆ ಹೋಗಬೇಕು, ಇದು ಇವಳಿಗೆ ಹೋಗಬೇಕು, ಅದು ಅವ್ರಿಗೆ ಬರಬೇಕು, ಇದು ಇವ್ರಿಗೆ ಬರಬೇಕು. ಸಾಧ್ಯವಾದರೆ ಜೋಬಲ್ಲಿ ಒಂದು 2-3 ಬೆಳ್ಳಿ ಬಂಗಾರದ ಕಾಯಿನ ಇಟ್ಕೊಂಡು ಸತ್ತೋಗ್ಬಿಡ್ತೀರಾ. ಆದರೆ ಯೇಸು ಸ್ವಾಮಿ ಮರಣದ ಛಾಯೆಯಲ್ಲಿ ಶಾಶ್ವತವಾಗಿ ಪರಮಪ್ರಸಾದವನ್ನು ಸ್ಥಾಪನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳಿದ ಯೇಸು ಪರಮಪ್ರಸಾದದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಶಕ್ತಿಯನ್ನು ಅವರು ಈ ದಿವ್ಯ ಬಲಿ ಪೂಜೆಗೆ ಮತ್ತು ಪರಮಪ್ರಸಾದಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹಳ ಮುಖ್ಯ ಯೇಸು ಸ್ವಾಮಿ ಯಾಕೆ ಸ್ಥಾಪನೆ ಮಾಡಿದ್ರು ಅಂತ. ಈಗ ಪರಮಪ್ರಸಾದ ಹಳೆ ಒಡಂಬಡಿಕೆಯಲ್ಲಿ ಹೇಗಿದೆ, ಏನಾಗಿದೆ ನೋಡಬೇಕಲ್ಲ. ಹೆಂಗೆ ಪರಮಪ್ರಸಾದ ಹೆಂಗೆ ಬಂತು, ಏನಾಯಿತು ಅಂಥೇಳಿ ನಾವು ಹಳೆ ಒಡಂಬಡಿಕೆಯನ್ನು ಗೋಚರಿಸಿ ನೋಡುವಾಗ, ಆದಿಕಾಂಡ 14ನೇ ಅಧ್ಯಾಯ ವಾಕ್ಯ 18 ಯಾರಾದ್ರೂ ತೆಗಿತೀರಾ? ಆದಿಕಾಂಡ 14, ಗಂಡಸರು ಮಾತ್ರ ತೆಗಿಬೇಕು, ಹೆಂಗಸರು ಬ್ಯಾನ್ ಮಾಡಿಬಿಟ್ಟಿದ್ದೀನಿ ನನ್ನ ಟಾಕಲ್ಲಿ. ಆದಿಕಾಂಡ 14:18 ಜೋರಾಗಿ ಹೇಳಬೇಕು. ಅರಸನು ಪರಾತ್ಪರ ದೇವರ ಯಾಜಕನಾಗಿದ್ದ ಮೆಲ್ಕಿಸೆದೇಕ್ ಅಲ್ಲಿಗೆ ಬಂದು ರೊಟ್ಟಿಯನ್ನು ಮತ್ತು ದ್ರಾಕ್ಷರಸವನ್ನು ಅರ್ಪಿಸಿ ಅಬ್ರಹಾಮನಿಗೆ ಇಂತೆಂದು ಆಶೀರ್ವದಿಸಿದನು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಆಶೀರ್ವಾದ ಅಬ್ರಹಾಮನಿಗಿರಲಿ. ಸಾಕು ನೋಡಿ, ಅಬ್ರಹಾಮ ವಿಜಯವನ್ನ ಅನುಭವಿಸ್ತಾನೆ. ಅವನ ಯಶಸ್ಸಿಗೆ ಮೆಲ್ಕಿಸೆದೇಕ್ ಬಂದು ರೊಟ್ಟಿ ಮತ್ತು ರಸವನ್ನು ಅರ್ಪಿಸ್ತಾನೆ. ಅಲ್ಲೇ ಆದಿಕಾಂಡದಲ್ಲೇ ಪರಮಪ್ರಸಾದದ ಬಗ್ಗೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಪರಮಪ್ರಸಾದ ಆದಿಕಾಂಡ 14ನೇ ಅಧ್ಯಾಯ ವಾಕ್ಯ 18ರಲ್ಲಿ ಮೆಲ್ಕಿಸೆದೇಕ್ ಯಾಜಕ ಅಬ್ರಹಾಮನ ಪರವಾಗಿ ಬಲಿ ಅರ್ಪಿಸುವುದನ್ನು ನಾವು ನೋಡ್ತೀವಿ. ವಿಮೋಚನಾ ಕಾಂಡ 12ನೇ ಅಧ್ಯಾಯ ನಾವು ಪವಿತ್ರ ಗುರುವಾರದಂದು ಓದ್ತೀವಿ. ಈ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಪಾಸ್ಕ ಕುರಿಮರಿಯನ್ನ ಹೇಗೆ ಊಟ ಮಾಡಬೇಕು, ಪಾಸ್ಕ ಹಬ್ಬವನ್ನು ಹೇಗೆ ಆಚರಿಸಬೇಕು, ಕೆರವನ್ನು ಮೆಟ್ಕೊಳ್ಬೇಕು, ನಡು ಕಟ್ಟಿರಬೇಕು, ಒಂದೊಂದು ಮನೆಗೆ ಇಷ್ಟಿಷ್ಟು, ಈ ಮನೇಲಿ 4 ಜನ ಇದ್ದಾರೆ, ಈ ಮನೇಲಿ 5 ಜನ ಇದ್ದಾರೆ, ನಾವಿಬ್ಬರು ಸೇರ್ಕೊಳ್ಳೋಣ, ಒಂದು ಕುರಿಯನ್ನು ಕಡಿಯೋಣ, ಮಟಾಶ್ ಮಾಡೋಣ, ಚೆನ್ನಾಗಿ ತಿಂದು ಜಗಿಯೋಣ ಅಂತ ಹೇಳಿಬಿಟ್ಟು ಆ ಪಾಸ್ಕ ಹಬ್ಬವನ್ನು ಆಚರಿಸ್ತಾರೆ. ಯಾಕೆ ಪಾಸ್ಕ ಹಬ್ಬವನ್ನು ಆಚರಿಸ್ತಾರೆ? ಪಾಸ್ಕ ಅಂದರೆ ಗೊತ್ತಾ? ಪಾಸ್ಕ ಅಂದರೆ ಏನು? ದಾಟುವುದು. ಪಾಸ್ಕ ಅಂದರೆ ದಾಟುವುದು. ಕೆಂಪು ಸಮುದ್ರವನ್ನು ಇಸ್ರಾಯೇಲರು ದಾಟಿದ್ರು. ಕೆಂಪು ಸಮುದ್ರವನ್ನು ಇಸ್ರಾಯೇಲ್ ದಾಟಿದ್ರು. ಅಷ್ಟೇ ಅಲ್ಲ, ಅವರ ಚೊಚ್ಚಲ ಮಕ್ಕಳನ್ನು ದೇವರು ಸಂಹರಿಸದೆ ಅವರ ಮನೆಗಳನ್ನು ದಾಟಿದ್ರು. ಎಲ್ಲ ದಾಟೋದು. ಪ್ರಭು ಯೇಸು ಕೂಡ ಮರಣದಿಂದ ನಿತ್ಯ ಜೀವದೆಡೆಗೆ ದಾಟಿದ್ರು, ಶಿಲುಬೆಯಿಂದ ಪುನರುತ್ಥಾನಕ್ಕೆ ದಾಟಿದ್ರು. ನಾವು ಕೂಡ ಅಸತ್ಯದಿಂದ ಸತ್ಯದೆಡೆಗೆ, ಮರಣದಿಂದ ಜೀವದೆಡೆಗೆ ನಾವು ನಮ್ಮ ಬದುಕಲ್ಲಿ ದಾಟ್ತಾನೇ ಇರಬೇಕು. ಪಾಸ್ಕ ಅಂತ ಹೇಳಿದರೆ ದಾಟುವಿಕೆ. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಪಾಸ್ಕ ಹಬ್ಬದ ಊಟದ ಬಗ್ಗೆ ನಾವು ಓದ್ತೀವಿ. ವಿಮೋಚನಾ ಕಾಂಡ 24ನೇ ಅಧ್ಯಾಯದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದರೆ, ದೇವರ ಒಡಂಬಡಿಕೆಯನ್ನು ಮಾಡಿಕೊಂಡ ರಕ್ತವನ್ನು ಮೋಶೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲ ಒಡಂಬಡಿಕೆಯ ಇದಾದ ಮೇಲೆ ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ನಾವು ನೋಡ್ತೀವಿ ಪರಮಪ್ರಸಾದದ ಕುರುಹನ್ನ. ಎಲ್ಲಿ? ಮೋಶೆ ಸೀನಾಯಿ ಬೆಟ್ಟದಲ್ಲಿ. ಮತ್ತು ನಾವು ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡದಲ್ಲಿ ಬಲಿ ಅರ್ಪಿಸೋದನ್ನು, ದಹನ ಬಲಿಯನ್ನು ಮತ್ತು ಅನೇಕ ಪ್ರಾಣಿಗಳನ್ನು ಅರ್ಪಿಸುವ ಬಲಿಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಾಕ್ಯ 3 ಯಾರು ಓದ್ತೀರಾ? ಧರ್ಮೋಪದೇಶ ಕಾಂಡ 8:3. ಗಂಡಸರು ಯಾಕೆ ಕೈಯೆಲ್ಲ ನಡುಗ್ತಾ ಇದೆ? ಊಟ ಮಾಡಿಲ್ಲ. ಮಾನವರು ಜೀವಿಸುವುದು ಆಹಾರದಿಂದ 8:3. ಮಾನವ ಜೀವಿಸುವುದು ಅಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ಮಾತಿನಿಂದ. ಆದರೆ ನೋಡಿ, ಯಾವಾಗಲೂ ಊಟ ಅಂತೇಳಿ
ನಾವು ಅದೇ ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೀವಿ, ಮೋಶೆಗೆ ಬೈತಾರೆ. ನಾವು ಅಲ್ಲಿ ಈಜಿಪ್ಟಲ್ಲಿ ಚೆನ್ನಾಗಿ ತಿಂತಾ ಇದ್ವಿ, ಚೆನ್ನಾಗೆ ಇಡ್ಲಿ ವಡೆ, ಈಗ ಅಲ್ಲಿ ಇಡ್ಲಿ ವಡೆ ಇರಲಿಲ್ಲ ಬಿಡಿ, ಮಾಂಸ ಗಿಂಸ ಅದು ಇದು ಎಲ್ಲ ಚೆನ್ನಾಗಿ ತಿಂತಾ ಇದ್ವಿ, ಬಿರಿಯಾನಿ ತಿಂತಾ ಇದ್ವಿ ಇಟ್ಕೊಳ್ಳಿ, ಕಬಾಬ್ ತಿಂತಾ ಇದ್ವಿ ಇಟ್ಕೊಳ್ಳಿ, ಎಲ್ಲ ಸರಿಯಾಗಿ ಹೊಡಿತಾ ಇದ್ವಿ. ಈ ಕಡೆ ನಮ್ಮ ನಾಗನಹಳ್ಳಿ, ಬೈರ್ತಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ, ಮೇಸ್ತ್ರಿ ಪಾಳ್ಯ, ಮೈಲ್ಸಂದ್ರ ಎಲ್ಲ ಹೋಗ್ಬಿಟ್ರೆ ಶೀಶ್ಕಳಿ ಬಳಕ್ ಮಾವು ಸಾಕಾಗಿರುತ್ತೆ. ಚೆನ್ನಾಗಿ ಹೊಡಿರಿ ಮುದ್ದೆ, ಮಟನ್ ಸಾರು, ತಲೆ ಮಾಂಸ ಸಾರಿಗೆ ಫೇಮಸ್ ಈ ಕಡೆ ನಮ್ಮ ಕಡೆ, ಸಾಕಾಗಿರುತ್ತೆ. ಅಲ್ಲಿ ಊಟ ಮಾಡಿದ್ರೆ ಯಾರು ಬೇರೆ ಕಡೆ ಊಟನೇ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಈ ಕಡೆ ನಮ್ಮ ಬೇಗೂರು, ಮೈಸೂರಿ ಪಾಳ್ಯ, ಮೈಲ್ಸಂದ್ರ, ನಾಗನಹಳ್ಳಿ, ಮರಿಯಣ್ಣ ಪಾಳ್ಯ ಈ ಕಡೆ ಎಲ್ಲ ಹೋದರೆ, ಹೋಗಿದ್ದೀರಾ ನೀವು? ಹಾಂ, ಎಲ್ಲಿಗೆ ಹೋಗಿದ್ದೀರಾ? ಮೈಲ್ಸಂದ್ರ, ಅಲ್ಲಿಂದ ನೀವು ಮೈಲ್ಸಂದ್ರ ನೀವು? ಹಾಂ ಬಿಡಿ, ಆಮೇಲೆ ಸಿಗ್ತೀನಿ ನಿಮಗೆ, ಕರ್ಕೊಂಡೋಗಿ ನಾನು. ಹಂಗೆ ನೋಡಿ, ಯಾಕೆ ಅಂತ ಹೇಳಿದ್ರೆ ಊಟ ಭಾಳ ಮುಖ್ಯ. ನೀವು ನೋಡಿ, ದೇವರ ವಾಕ್ಯ ಮತ್ತು ದೇವರ ವಾಕ್ಯದಲ್ಲಿ ಹೇಗೆ ಪರಮಪ್ರಸಾದ ಬರ್ತಾ ಇದೆ, ಪರಮಪ್ರಸಾದ ಹೇಗೆ ಅದು ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ನಾವು ಮತ್ತೆ ನೋಡ್ತೀವಿ. ಪರಮಪ್ರಸಾದವನ್ನು ಪ್ರಭು ಯೇಸು ಹೊಸ ಒಡಂಬಡಿಕೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯ, ಲೂಕನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ. ಬರ್ಕೊಳ್ಳಿ, ಓದಕ್ಕೆ ಹೋಗ್ಬಿಡಿ, ಆಮೇಲೆ ನಾನು ತೆಗೆಸ್ತೀನಿ ಒಂದೊಂದೇ. ಎಲ್ಲಿ ಯೇಸು ಸ್ವಾಮಿ ಪರಮಪ್ರಸಾದ ಸ್ಥಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತಾಯ 26, ಲೂಕ 22, ಮಾರ್ಕ 14, 1 ಕೊರಿಂಥ 11 ಅದರಲ್ಲಿದೆ ಪರಮಪ್ರಸಾದದ ಬಗ್ಗೆ, 1 ಕೊರಿಂಥ 10ರಲ್ಲಿದೆ ಪರಮಪ್ರಸಾದದ ಬಗ್ಗೆ. ಪ್ರೇಷಿತರ ಕಾರ್ಯಕಲಾಪ 2:42ರಲ್ಲಿದೆ, 2:42 ಓದಿ. ಪ್ರೇಷಿತರ ಕಾರ್ಯಕಲಾಪ 2:42 ಪ್ರೇಷಿತರ ಕಾರ್ಯಕಲಾಪ. ಏನಮ್ಮ ಹೆಂಗಸರು ಓದಬೇಡಿ ಅಂತ ಹೇಳಿಲ್ವಾ? ಸಮಾಧಾನ, ಶಾಂತಿ ನಿನ್ನಲ್ಲಿರಲಿ. ಪ್ರೇಷಿತರ ಕಾರ್ಯಕಲಾಪ 2:42 ಓದ್ರಿ. ಗಂಡಸರು ಬೇಕಾಗಿದ್ದಾರೆ. ಈ ಹಾಲಲ್ಲಿ ಯಾರಾದರೂ ಗಂಡಸರಿದ್ರೆ ಪಟ್ಟಂತ ತೆಗಿರಿ, ತಟ್ಟಂತ ಓದಿ. ಅವರು ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತುತಿ ಮಾಡಿ. ಇದು ಯಾವುದಿದು? ಅಯ್ಯೋ ದೇವರೇ ಸ್ವಾಮಿ ನಮ್ಮಪ್ಪ. ಪ್ರೇಷಿತರ ಕಾರ್ಯಕಲಾಪ 2:42 ಅಂತ ಹೇಳಿದ್ದೀನಿ. ಇವರಿನ್ನ ಮತ್ತಾಯದಲ್ಲೇ ಸ್ಟ್ರಕ್ ಆಗಿದ್ದಾರೆ. ಜೋರಾಗಿ ಓದಿ. ಅವರು ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೂನ್ಯವಾಗಿ ಬಾಳ್ತಿದ್ರು. ಆಮೇಲೆ ರೊಟ್ಟಿ ಮುರಿತಿದ್ರು. ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 42ರಲ್ಲಿ ನಾವು ನೋಡಿದ್ರೆ, ಆದಿ ಧರ್ಮಸಭೆ ಹೆಂಗ್ ಬೆಳೀತು ನಮ್ಮ ಧರ್ಮಸಭೆ ಅಂತ ಹೇಳಿದ್ರೆ, ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರು ಒಟ್ಟುಗೂಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರು. ಪರಮಪ್ರಸಾದದ ಶಕ್ತಿ ಅವ್ರನ್ನ ಒಂದಾಗಿಸ್ತಾ ಇತ್ತು, ಪರಮಪ್ರಸಾದದ ಶಕ್ತಿ ಅವ್ರನ್ನ ಒಂದುಗೂಡಿಸ್ತಾ ಇತ್ತು, ಪರಮಪ್ರಸಾದದ ಶಕ್ತಿ ಅವ್ರನ್ನ ಮುನ್ನಡೆಸ್ತಾ ಇತ್ತು. ಬಹಳ ಮುಖ್ಯ. ಈಗ ಒಂದೊಂದೇ ಅರ್ಥ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಹೆಂಗೆ ಪರಮಪ್ರಸಾದ ಸ್ಥಾಪನೆ ಮಾಡಿದ್ರು, ಏನಿದ್ರ ಅರ್ಥ? ಲೂಕನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 19 ಗಿರಿ. ಲೂಕ 22:19 ಒಂದ್ಸಲ, ಲೂಕ 22:19 2 ಸಲ, ಲೂಕ ಓದಿ. ರೊಟ್ಟಿ ಸಮಾಧಾನ. ಈಗ ನಿಧಾನಕ್ಕೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋಣ. ರೊಟ್ಟಿಯನ್ನು ತೆಗೆದುಕೊಂಡು ನೋಡಿ, ಈಗ ಎಲ್ಲ ಕೇಳಿಸ್ಕೊಳ್ಬೇಕು. ಬಲಿ ಪೂಜೆಯಲ್ಲಿ ಏನಾಗುತ್ತೆ ಈಗ ನಾವು ಅರ್ಥ ಮಾಡಿಕೊಡ್ಬೇಕು. ಹೆಂಗಸರು ಮೇಲೆ ಕೆಳಗೆ ನೋಡಬೇಡಿ, ಈ ಕಡೆ ನೋಡಿ. 22 ಲೂಕ 22:19ನೇ ಅಧ್ಯಾಯ. ಇನ್ನು ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ಇರಿ, ಅಲ್ಲೇ ಸಮಾಧಾನ. ನಾನು ಹೇಳಿದ್ನಲ್ಲ, ಸುಮಾರು ಸಮಾಧಾನಗಳಿದೆ. ರೊಟ್ಟಿಯನ್ನು ತೆಗೆದುಕೊಂಡು ನೀವು ಅಲ್ಲೇ ಇರಿ, ಹೆಂಗಸರು ತೆಗಿರಿ. ಈಗ ಯೋವಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 16. ಯೋವಾನ 15:16. ಯಾರಮ್ಮ ನೀನು? ಅಲ್ಲಿ ಏನಮ್ಮ ಮಾಡ್ತೀಯ ನೀನು? ದೇವ್ರ ವಾಕ್ಯ ಓದಮ್ಮ ಸಾಕು. ಇಲ್ಲಿ ಬಂದಿದ್ಯಾ, ಅಲ್ಲಿ ಏನೇನೋ ಮಾಡ್ತೀಯ. ಯೋವಾನನು ಬರೆದ ಶುಭ ಸಂದೇಶ 15:16 ಓದಿ. ನಮ್ಮ ಕಡೂರು. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ಬದಲಾಗಿ ನಾನೇ
ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೋಡಿ, ಆ ರೊಟ್ಟಿಯನ್ನು ದೇವರು ತಗೊಳ್ತಾರಲ್ಲ, ರೊಟ್ಟಿಯನ್ನು ಯೇಸು ಸ್ವಾಮಿ ತಗೊಳ್ತಾರೆ. ಬಲಿಪೂಜೆಯ ಸಮಯದಲ್ಲಿ ರೊಟ್ಟಿಯನ್ನು ಗುರುಗಳು ತಗೊಳ್ತಾರೆ. ಆ ರೊಟ್ಟಿ ನಾನು ಮತ್ತು ನೀವು, ಪ್ರತ್ಯೇಕವಾಗಿ ಯಾಜಕರು ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಆ ರೊಟ್ಟಿಯನ್ನು ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ನಮ್ಮೆಲ್ಲರ ಬೆವರಿನ ಶ್ರಮ, ನಮ್ಮೆಲ್ಲರ ಪ್ರಾರ್ಥನೆ, ನಮ್ಮೆಲ್ಲರ ಬೆವರಿನ ಶ್ರಮವನ್ನು ದೇವರು ತಗೊಳ್ತಾರೆ. ದೇವರು ನಮ್ಮನ್ನೆಲ್ಲರನ್ನ ಆರಿಸ್ಕೊಳ್ತಾರೆ. ದೇವರು ನಮ್ಮೆಲ್ಲರನ್ನ ಕರೀತಾರೆ. ಬಲಿಪೂಜೆಯ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಅಂತ ಹೇಳಿದ್ರೆ ನಮ್ಮನ್ನು ತೆಗೆದುಕೊಳ್ತಾರೆ, ನನ್ನನ್ನು ತೆಗೆದುಕೊಳ್ತಾರೆ, ನಿಮ್ಮನ್ನು ತೆಗೆದುಕೊಳ್ತಾರೆ. ದೇವರು ಆರಿಸಿಕೊಳ್ತಾರೆ. ನೀವು ದೇವರ ಕೈಯಲ್ಲಿ, ಗುರುಗಳ ಕೈಯಲ್ಲಿ ಒಂದು ರೊಟ್ಟಿ. ಕೇಳಿಸ್ಕೊಳ್ಳಿ, ಯೆಶಾಯನ ಗ್ರಂಥ 6ನೇ ತೆಗಿಬೇಡಿ, ನೀವು ಅಲ್ಲೇ ಇರಿ, ನಾನು ಹೇಳಿದ್ದೀನಲ್ಲ, ತೆಗಿಬೇಡಿ. ಯಾಕೆ ನೀವು ಟೆನ್ಷನ್ ಆಗ್ತೀರಾ? ಎಲ್ಲಿ, ಯಾವ ಊರು ನೀವು? ಬಳ್ಳಾರಿ. ಅದಕ್ಕೆ ಬಿಸಿಲಲ್ಲ ನಿಮಗೆ, ಅದಕ್ಕೆ ಟೆನ್ಷನ್ ಜಾಸ್ತಿ ನಿಮ್ಗೆ. ಇರಿ, ಸಮಾಧಾನ ಈಗಿರಿ. ಯೆಶಾಯ 6:8 ಯೆಶಾಯನ ದೇವರು ಕರೀತಾರೆ. ಯಾರನ್ನ ಕಳಿಸ್ಬೇಕು? ನನ್ನನ್ನು ಕಳಿಸಿ ಸ್ವಾಮಿ. ಯೆಶಾಯ 6 ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆ ಮೋಶೆ ಉರಿಯುವ ಪೊದೆಯಲ್ಲಿ ದೇವರು ಮೋಶೆಯನ್ನ ಕರೀತಾರೆ. ಮೋಶೆ ಬರ್ತಾನೆ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 5 ನಿನ್ನ ತಾಯಿಯ ಉದರದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಾನು ನಿನ್ನನ್ನು ಬಲ್ಲೆ. ಯೆರೆಮೀಯನನ್ನ ಕರೀತಾರೆ, ದೇವರು ಕರೀತಾರೆ, ಯೆರೆಮೀಯನನ್ನ ಕರೀತಾರೆ. 1 ಸಮುವೇಲ 3:10 ಸಮುವೇಲ ಸಮುವೇಲ ದೇವರು ಕರೀತಾರೆ. ಸಮುವೇಲ ಸಮುವೇಲ. ಯೆಜಕೇಲ ಗ್ರಂಥ 2ನೇ ಅಧ್ಯಾಯ ವಾಕ್ಯ 3 ಇಸ್ರಾಯೇಲ್ ಜನಾಂಗಕ್ಕೆ ನೀನು ಹೋಗಿ ದೇವರ ವಾಕ್ಯ ಸಾರಬೇಕು ಅಂತೇಳಿ ಯೆಜಕೇಲ್ ಪ್ರವಾದಿಯನ್ನ ಕರೀತಾರೆ. ಯೆಜಕೇಲ್ ಪ್ರವಾದಿಯನ್ನ ಕರೀತಾರೆ. ಆಮೋಸನ ಗ್ರಂಥ 7ನೇ ಅಧ್ಯಾಯ ವಾಕ್ಯ 15 ಆಮೋಸನನ್ನ ಕರೀತಾರೆ ದೇವರ ವಾಕ್ಯ ಸಾರಲಿಕ್ಕೆ. ಬಾ ಬಾ ಅಂತ ಕರೀತಾರೆ. ಅದೇ ರೀತಿ ನಿಮ್ಮೆಲ್ಲರನ್ನ ದೇವರು ಪರಮಪ್ರಸಾದದ ಸಂದರ್ಭದಲ್ಲಿ, ದಿವ್ಯ ಬಲಿಪೂಜೆಯ ಸಮಯದಲ್ಲಿ ಕರೀತಾರೆ. ರೊಟ್ಟಿಯನ್ನು ತೆಗೆದುಕೊಂಡು ಅನ್ನುವಾಗ ನಿಮ್ಮನ್ನು ತೆಗಿತಾರೆ. ರೊಟ್ಟಿಯನ್ನು ತೆಗೆದುಕೊಂಡು ಅಂದ ತಕ್ಷಣ ನಾವು ತೆಗೆದುಕೊಂಡು ಏನೋ ಮಾಡ್ತಾರೆ, ಸ್ವಾಮಿಯವ್ರ ಕೈ ಎತ್ತುತ್ತಾರೆ, ಕಾಲು ಎತ್ತುತ್ತಾರೆ. ಅದು ಎತ್ತಿದಾಗ ಒಂದು ಸ್ವಲ್ಪ ನಮಸ್ಕಾರ ಮಾಡಿಬಿಡೋಣ, ಗಂಟೆ ಹೊಡೆದಾಗ ಸ್ವಲ್ಪ ತಲೆ ಬಗ್ಸೋಣ. ರೊಟ್ಟಿಯನ್ನು ತೆಗೆದುಕೊಂಡು ಅನ್ನುವಾಗ ನಿಮ್ಮನ್ನೇ ತೆಗೆದುಕೊಳ್ತಾರೆ. ನೀವೇ ಆ ರೊಟ್ಟಿಯಲ್ಲಿ ಇರ್ತೀರಾ. ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬನ್ನಿ ಬನ್ನಿ ಅಂತೇಳಿ ರೊಟ್ಟಿಯನ್ನು ತೆಗೆದುಕೊಂಡು. ಆಮೇಲೆ ಈಗ ಕಂಟಿನ್ಯೂ ಮಾಡಿ. ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡ್ತಾರೆ. ಕೃತಜ್ಞತಾ ಸ್ತೋತ್ರ. ನೋಡಿ, ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡ್ತಾರೆ. ನಿಮ್ಮನ್ನು ತಗೊಳ್ತಾರೆ, ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡ್ತಾರೆ. 1 ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 18 ತೆಗಿರಿ. ಹೆಂಗಸರು ಮಾತ್ರ 1 ಥೆಸಲೋನಿಯರಿಗೆ ಬರೆದ ಪತ್ರ 5:18 ತೆಗಿರಿ ಬೇಗ. ಇಲ್ಲೆಡ್ರಾ, ಇಲ್ಲೇ ಬಹುಮಾನ, ಬೇಗ ಬೇಗ. ಯಾರು ತೆಗಿತಾರ? 1 ಥೆಸಲೋನಿಯರಿಗೆ ಬರೆದ ಪತ್ರ 5:18. ಎಲ್ಲ ಸಂದರ್ಭಗಳಲ್ಲೂ, ಮಂಜುಳಮ್ಮ ಜೋರಾಗೋದೆ, ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದಿದೆ. ಎಲ್ಲ ಸಂದರ್ಭಗಳಲ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ, ಉಪಕಾರ ಸ್ಮರಣೆ ಮಾಡಿರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ವಂದನೆ ವಂದನೆ ಸ್ವಾಮಿ ವಂದನೆ. ಈ ಪ್ರಾರ್ಥನೆ ಯಾವಾಗಲೂ ಮಾಡಬೇಕು ನೀವು. ಇಡೀ ದಿವ್ಯ ಬಲಿ ಪೂಜೆ ಕೃತಜ್ಞತಾ ದಿವ್ಯ ಬಲಿ ಪೂಜೆ. ಪ್ರತಿಯೊಂದು ದಿವ್ಯ ಬಲಿ ಪೂಜೆ ಕೃತಜ್ಞತಾ ದಿವ್ಯ ಬಲಿ ಪೂಜೆ. ಅದಕ್ಕೆ ಕೃತಜ್ಞತೆ ಯಾವಾಗಲೂ ಇರಬೇಕು. ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳಬೇಕು ಯೇಸು ಸ್ವಾಮಿಗೆ. ಥ್ಯಾಂಕ್ ಯು ಜೀಸಸ್, ವಂದನೆ ಯೇಸುವೆ, ವಂದನೆ ಯೇಸುವೆ. ನಾವು ಯಾವಾಗ ಪ್ರಾರ್ಥನೆ ಮಾಡಿದ್ರು ಫಸ್ಟು ವಂದನೆ ಸಲ್ಲಿಸಬೇಕು, ಸ್ತುತಿ ಮಾಡಬೇಕು, ಆಮೇಲೆ ನಮ್ಮ ಕೋರಿಕೆಯನ್ನು ಇಡಬೇಕು. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಪ್ರಾರ್ಥನೆ ಅಂದ ತಕ್ಷಣ ಸ್ವಾಮಿ ಅದನ್ನು ಕೊಡು, ಸ್ವಾಮಿ ಇದನ್ನು ಕೊಡು, ಸ್ವಾಮಿ ಅವ್ರಿಗೆ ಹಿಂಗೆ ಮಾಡು, ಸ್ವಾಮಿ ಹಿಂಗೆ ಮಾಡು, ನನ್ನ ಮಗನಿಗೆ ಹುಡುಗಿನ ಹುಡುಕೋ, ನನ್ನ ಮಗಳಿಗೆ ಕೆಲಸ ಹುಡುಕೋ. ಸ್ವಾಮಿಯವರು ಯೇಸು ಸ್ವಾಮಿ ಏನು ದಲ್ಲಾಳಿನ? ಯೇಸು ಸ್ವಾಮಿ ಏನು ದಿನಸಿ ಅಂಗಡಿಯಲ್ಲಿರೋ ಓನರ? ಚೀಟಿ ಕೊಟ್ಬಿಡೋದು ಯೇಸು ಸ್ವಾಮಿಗೆ. ಸ್ವಾಮಿ ಇದನ್ನು ಕೊಡಿ, ಸ್ವಾಮಿ ಅದನ್ನು ಕೊಡಿ, ಸ್ವಾಮಿ ಇದನ್ನು ಕೊಡಿ, ಸ್ವಾಮಿ ಅದನ್ನು ಕೊಡಿ, ಕೊಡಿ 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 ಕೊಡಿ, ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಕೊಡಿ. ಉಪಕಾರ ಸ್ಮರಣೆನೂ ಇಲ್ಲ, ಉಪ್ಪು ಖಾರನೂ ಇಲ್ಲ. ಏನು ಸ್ವಾಮಿನ ಡಿಸ್ಟರ್ಬ್ ಮಾಡ್ತೀರಾ ನೀವು? ಅಯ್ಯಪ್ಪ ಸ್ವಾಮಿ, ದೇವರೇ ಕಾಪಾಡಬೇಕು ನಿಮ್ಮನ್ನು. ಏನು ಉಪಕಾರ ಸ್ಮರಣೆನೇ ಇಲ್ಲ. ಹೇಳ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ, ಉಪಕಾರ ಸ್ಮರಣೆ ಮಾಡಿರಿ. ಮರಿಯಳು
ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 46ರಲ್ಲಿ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ. ನೋಡಿ, ಮಾತೆ ಮರಿಯಮ್ಮನವರು ಫಸ್ಟ್ ಮಾಡಿದ್ದೆ ಸ್ತುತಿ. ಮಾತೆ ಮರಿಯಮ್ಮನವರು ತಥಾಸ್ತು ಅಂತ ಹೇಳಿದ್ರು ದೇವರ ಚಿತ್ತಕ್ಕೆ. ಅಲ್ಲಿಗೆ ಸುಮ್ಮನಾಗ್ಲಿಲ್ಲ, ಸ್ತುತಿ ಮಾಡಿದ್ರು, ಕೃತಜ್ಞತಾ ಸ್ತೋತ್ರವನ್ನ ದೇವರಿಗೆ ಸಮರ್ಪಿಸಿದ್ರು. ಯೋಬನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 21 ಹೆಂಗಸರು ತೆಗಿರಿ. ಯೋಬ 1:21 ಒಂದ್ಸಲ, ಯೋಬ 1:21 2 ಸಲ, ಯೋಬ 1:21 3 ಸಲ. ಹೆಂಗಸರಿಗಿಲ್ಲ, ಗಂಡಸರಿಗೆ ಇವಾಗ ಚಾನ್ಸ್. ಮುಗೀತು 3 ಸಲ ಮುಗೀತು. ಓದಿ. ಬರಿಗೈಯಲ್ಲಿ ಬಂದಿದ್ದೆ ತಾಯಿಯ ಗರ್ಭದಿಂದ, ಬರಿಗೈಯಲ್ಲಿ ಹಿಂದಿರುವೆ ನಾನು. ಮುಂದಕ್ಕೆ ಸರ್ವೇಶ್ವರ ಕೊಟ್ಟ, ಸರ್ವೇಶ್ವರ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ್ ನೋಡಿ ಕಲಿಬೇಕು ನಾವು. ಯೋಬನ ಬದುಕನ್ನು ನೋಡಿದ್ರೆ ನಾವು ಎಲ್ಲವನ್ನ ದೇವ್ರು ಕೊಟ್ಟರು. ಸೈತಾನ ಹೋಗಿ ಕೇಳ್ದ ಸರ್ವೇಶ್ವರ ಸ್ವಾಮಿ ಹತ್ರ ಪರ್ಮಿಷನ್ ಕೇಳ್ದ. ಸ್ವಾಮಿ ಒಂದು ಪರ್ಮಿಷನ್ ಕೊಡಿ ಸ್ವಾಮಿ. ಏನು ಪರ್ಮಿಷನ್? ಸ್ವಾಮಿ ನಿಮ್ಮ ಶಿಷ್ಯ ಇದಾನಲ್ಲ ಯೋಬ, ಅವನಿಗೆ ನಾನು ಪರೀಕ್ಷೆ ಮಾಡಬೇಕು, ಏನಾದರೂ ಮಾಡ್ಕೊ ಹೋಗು, ಆದರೆ ಅವನ ಜೀವಕ್ಕೆ ಹಾನಿ ಮಾಡಬೇಡ ಅಂತ ದೇವ್ರು ಕಳಿಸ್ತಾರೆ. ಇವನು ಓದ ಎಲ್ಲ ತೆಗೆದ, ಅದು ಹೋಯ್ತು, ಎಲ್ಲ ಹೋಯ್ತು. ಯೋಬನ ವಿಶ್ವಾಸ ಹೋಯ್ತಾ? ಕೃತಜ್ಞತೆ ಸಲ್ಲಿಸ್ತಾ ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಎಷ್ಟು ಜನ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ? ನಮ್ಮಲ್ಲಿ ಏನಾದರೂ ಒಂದು ಸಾವಾಗಲಿ, ನಮ್ಮ ಮನೇಲಿ ಏನಾದರೂ ಸ್ವಲ್ಪ ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ, ಎಲ್ಲಿದ್ದಾನೆ ಸ್ವಾಮಿ ದೇವರು? ದೇವ್ರಿಗೇನು ಕಣ್ಣೈತಾ ಸ್ವಾಮಿ? ದೇವ್ರಿಗೇನು ಕಾಲೈತಾ ಸ್ವಾಮಿ? ದೇವ್ರಿಗೇನು ಕಣ್ಣೈತಾ, ಕಿವಿ ಐತಾ? ಎಲ್ಲಿದ್ದಾರೆ ಸ್ವಾಮಿ ದೇವರು? ಒಳ್ಳೆಯದೇ ಕೊಟ್ಟರೆ ದೇವರು, ಕೆಟ್ಟದ್ದು ಕೊಡಬಾರ್ದು. ಒಳ್ಳೆ ಕೊಡೋ ದೇವರು ಕೆಟ್ಟದ್ದು ಕೊಟ್ಟಾಗ ಯಾಕೆ ತಗೊಳ್ಬಾರ್ದು? ಯಾಕೆ ಸ್ವೀಕರಿಸಬಾರ್ದು? ಕೆಟ್ಟದ್ದು ನಮಗೆ ಬರದೇನು ಇದಕ್ಕೆ ಬರುತ್ತಾ? ಮಣ್ಣಿಗೆ ಬರುತ್ತಾ? ನಮಗೆ ಬರುತ್ತೆ. ಕಷ್ಟದ ಸಂದರ್ಭದಲ್ಲಿ ದೇವರು ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವ, ಫೇಲ್ ಆಗ್ತೀವ? ನೀವೇ ಯೋಚನೆ ಮಾಡಿ. ಮುಂದಕ್ಕೆ ಹೋಗಿ. ಈಗ ಕೃತಜ್ಞತೆಯನ್ನು ಸಲ್ಲಿಸಿ, ಆಮೇಲೆ ಅದನ್ನು ಮುರಿದು, ಅಲ್ಲೇ ಇರಿ ಸ್ವಲ್ಪ ಸಮಾಧಾನ. ಅಲ್ಲಿ ಮುರಿದು, ರೊಟ್ಟಿಯನ್ನು ಮುರಿಯುವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಪ್ರತಿ ದಿವ್ಯ ಬಲಿ ಪೂಜೆಯಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ ಗುರುಗಳು ರೊಟ್ಟಿಯನ್ನು ಮುರಿದು ಅಂತ ಹೇಳ್ತಾರೆ. ಇದನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ, ಮುರಿದು ಅನ್ನುವಾಗ ನನ್ನ ಸ್ವಾರ್ಥನ ನಾನು ಮುರಿಬೇಕು, ನನ್ನ ಕೆಟ್ಟದನ್ನು ನಾನು ಮುರಿಬೇಕು, ನಾನು ಅನ್ನೋದನ್ನು ಮುರಿಬೇಕು, ನನ್ನ ಅಸೂಯೆ ಮುರಿಬೇಕು, ನನ್ನ ಕೆಟ್ಟ ಆಲೋಚನೆಗಳು ಮುರಿಬೇಕು, ನನ್ನ ಕೆಟ್ಟ ಮಾತುಗಳನ್ನು ಮುರಿಬೇಕು, ನನ್ನನ್ನೇ ನಾನು ಮುರಿಬೇಕು, ನನ್ನನ್ನೇ ನಾನು ಬರಿದು ಮಾಡಿಕೊಳ್ಬೇಕು, ನನ್ನನ್ನೇ ನಾನು ದೇವರಿಗೆ ಸಮರ್ಪಿಸಬೇಕು. ನಾನು ಅಹಂಕಾರ, ಅಸೂಯೆ, ಕೆಟ್ಟದ್ದು, ಕೆಟ್ಟ ಚಟಗಳು, ಕೆಟ್ಟ ದುಶ್ಚಟಗಳು, ದುರ್ಲಾಭಗಳು, ದುರ್ನಡತೆಗಳನ್ನು ನಾನು ಮುರಿದೇ ಹೋದರೆ ರೊಟ್ಟಿ ಮುರಿದು ಏನು ಪ್ರಯೋಜನ ಇಲ್ಲ. ಮುರಿಯೋದು ಅಂದರೆ ಇದು ನನ್ನನ್ನು ನಾನು ಮುರ್ಕೊಳ್ಬೇಕಲ್ಲಿ. ಸಾಮೇರೇನೋ ಮುರಿತಾರೆ, ನಾನು ಬಂದು ಆಮೇನ್ ಅಂತ ಹಂಗೆ ಇಳಿಸ್ಕೊಂಡು ಕೆಲವರು ಪರಮ ಪ್ರಸಾದ ತಗೊಳ್ಳುವಾಗ ಏನೇನು ಮಾಡ್ತಾರಬ್ಬಬ್ಬಬ್ಬ. ಮೊಣಕಾಲು ಹಾಕಿದ್ದೇನು, ನಾಲಿಗೆ ಹಾಕಿದ್ದೇನು, ತಲೆ ಬಗ್ಸಿದ್ದೇನು, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಏನಕ್ಕೆ ಇಷ್ಟೊಂದು ಏನಕ್ಕೆ ಮಾಡ್ತೀರಿ? ಎಲ್ಲರೂ ಹೆಂಗೆ ತೊಗೊಳ್ತಾರೆ ಹಂಗೆ ತೊಗೊಳ್ಳಿ. ಕೆಲವರು ತೋರಿಸ್ಕೊಳ್ಬೇಕಂತಾನೆ ಏನು ಆಗಿದ್ದಾಗಲೇ ಕೈಗೆ ಪರಮ ಪ್ರಸಾದ ತೊಗೊಳ್ಬೇಕಾದ್ರೆ ಕೈಗೊಂದು ದೊಡ್ಡ ಸರಪಳಿ ಜಪ್ಸರ, ದಪ್ಪ ಗುಂಡು ಚೆನ್ನಾಗಿ ರೌಂಡ್ ಆಗಿರೋದು. ಈ ಪೊಟ್ಟಕ್ಕೆ ಬಂದಾಗ ಕೇಳ್ತಾರೆ, ಅಣ್ಣ ಸ್ವಲ್ಪ ದೊಡ್ಡ ಜಪ್ಸರ ಕೊಡೋಣ, ಸ್ವಲ್ಪ ಕಣ್ಣಿಗೆ ಕಾಣ ಜಪ್ಸರ ಕೊಡೋಣ. ಸುತ್ಕೋಬೇಕಲ್ಲ ಪರಮ ಪ್ರಸಾದ ಇಸ್ಕೊಳ್ಬೇಕಾದ್ರೆ ಸುತ್ಕೊಂಡು ಬಂದು ಏನಂಗೆ ಡಿಚ್ಚಿಗೆ ಗುನ್ನ ಇಡ್ತಾರೆ ಅಂತೇಳಂಗೆ ಸುತ್ಕೊಂಡು ಬಂದು ಕ್ರಿಸ್ತರ ಶರೀರ ಕೈ ತೋರಿಸಿ ಎಲ್ಲ ಗೊತ್ತಾಗಬೇಕು, ಸಾಮ್ಯರಿಗೂ ಗೊತ್ತಾಗಬೇಕು, ಅಕ್ಕಪಕ್ಕದಲ್ಲಿರೋರ್ಗೂ ಆಮೇನ್ 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 ಆಮೇನ್. ನಿಮ್ಮ ಭಕ್ತಿ ರೂಮಲ್ಲಿರಲಿ. ಯೇಸು ಸ್ವಾಮಿ ಹೇಳ್ತಾರೆ, ನೀನೇನಾದರೂ ಮಾಡ್ಬೇಕಂತ ಹೇಳಿದ್ರೆ ಹೋಗಪ್ಪ ರೂಮಲ್ಲಿ ಹೋಗು, ಹಾದಿ ಬೀದಿಯಲ್ಲಿ ರೋಡಲ್ಲಿ ನಿಂತ್ಕೊಂಡು ಜಜ್ಜನಕ ಅನ್ಬೇಡ. ರೂಮಲ್ಲಿ ಹೋಗು, ಬಾಗ್ಲಾಕೋ, ಅಲ್ಲಿ ಪ್ರಾರ್ಥನೆ ಮಾಡು. ತೋರಿಕೆಯ ಭಕ್ತಿ ದೇವರು ಮೆಚ್ಚೋದಿಲ್ಲ. ಪರಮ ಪ್ರಸಾದಕ್ಕಂತೂ ಇಷ್ಟನೇ ಆಗೋದಿಲ್ಲ. ಪರಮ ಪ್ರಸಾದದಲ್ಲಿರೋ ಯೇಸು ಸ್ವಾಮಿಗೆ ಮೌನ ಪ್ರಾರ್ಥನೆ ಮುಖ್ಯ. ಮೌನ ಪ್ರಾರ್ಥನೆ. ಎಷ್ಟು ಜನ ನಾವು ಮೌನ ಪ್ರಾರ್ಥನೆ ಮಾಡ್ತೀವಿ? ಮುರಿಬೇಕು ನಮ್ಮ ಅಸೂಯೆ, ಅಹಂಕಾರ, ಕೆಟ್ಟ ದುರ್ನಡತೆ ಎಲ್ಲ ರೊಟ್ಟಿಯನ್ನು ತೆಗೆದುಕೊಂಡು ದೇವರು ಕೃತಜ್ಞತೆ ಸಲ್ಲಿಸಿದ ಮೇಲೆ ಎಲ್ಲ ಮುರಿಬೇಕು. ಮುರಿಯೋಕ್ಕಾಗುತ್ತಾ? ಗೊತ್ತಿಲ್ಲ. ಮುಂದಕ್ಕೆ ಹೋದಿ. ಈಗ ಬಳ್ಳಾರಿ ಅಣ್ಣ
ಶಿಷ್ಯರಿಗೆ ಕೊಡುತ್ತಾ, ಶಿಷ್ಯರಿಗೆ ಕೊಡುತ್ತಾ. ಒಬ್ಬ ಕ್ರೈಸ್ತ ಬದುಕು ಕೊಡುವ ಬದುಕಾಗಬೇಕು, ಇಸ್ಕೊಳ್ಳುವ ಬದುಕಲ್ಲ, ಕೊಡುವ ಬದುಕಾಗಬೇಕು. ಕ್ರೈಸ್ತ ಬದುಕು ಇನ್ನೊಬ್ಬರಿಗೆ ತಮ್ಮನ್ನೇ ಅರ್ಪಿಸಿಕೊಳ್ಳುವ ಬದುಕು. ಕ್ರೈಸ್ತ ಬದುಕು ತ್ಯಾಗದ ಬದುಕು. ಕ್ರೈಸ್ತ ಬದುಕು ಇನ್ನೊಬ್ಬರಿಗೆ ಕೊಡುವ ಬದುಕಾಗಬೇಕು. ಬರೀ ತಗೊಂಡಿದ್ದು. ನಮ್ಮ ಕಡೆ ಒಂದು ಕಡೆ ಯಾರೋ ಒಬ್ರು ಇದ್ರು, ಆ ಫಾದರ್ ಪೂಜೆ ಅರ್ಪಿಸ್ಬೇಕಾದ್ರೆ ಪೂಜೆ ಆದಮೇಲೆ ಯಾವಾಗಲೂ ಕೊಡಿ, ಅದನ್ನು ಕೊಡಿ, ಚರ್ಚಿಗೆ ಇದನ್ನು ಕೊಡಿ, ಚರ್ಚಿಗೆ ಅದನ್ನು ಕೊಡಿ, 1,000 ಕೊಡಿ, 2,000 ಕೊಡಿ, 3,000 ಕೊಡಿ, ಅದನ್ನು ಕಟ್ಟಬೇಕು ಕೊಡಿ, ಇದನ್ನು ಕಟ್ಟಬೇಕು ಕೊಡಿ ಅಂದಿದ್ರಂತೆ. ಅವರು ಜನರು ನೋಡಿ ಸಾಕಾಗಿ ಆ ಫಾದರ್ಗೆ ಕೊಡಿ ಸಾಮ್ಯಾರು ಅಂತ ಹೆಸರಿಟ್ಬಿಟ್ರಂತೆ. ಯಾವ ಸಾಮ್ಯಾರು ಅಂತೇಳಿ, ಅದೇ ನಮ್ಮ ಕೊಡಿ ಸಾಮ್ಯಾರು. ಯಾವ ಸಾಮ್ಯಾರು? ಅದೇ ನಮ್ಮ ಕೊಡಿ ಸಾಮ್ಯಾರು. ಯಾವ ಸಾಮ್ಯಾರು? ಕೊಡಿ ಸಾಮ್ಯಾರು. ಹಂಗೆ ಕೊಡಿ 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 ಅಲ್ಲ, ಕೊಡುವ ಬದುಕಾಗಬೇಕು. ನೋಡಿ, ಶಿಷ್ಯರಿಗೆ ಕೊಡುತ್ತಾ, ಶಿಷ್ಯರಿಗೆ ಕೊಟ್ಟರು, ಕೊಡೋದನ್ನ ಕ್ರೈಸ್ತ ಬದುಕು, ಕೊಡುವ ಬದುಕು ಏನಾಗುತ್ತೆ ನಾವು ಕೊಡಬೇಕು ಅಂತ ಹೇಳಿದ್ರೆ, ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ ವಾಕ್ಯ 28 ಹೇಳುತ್ತೆ, ಹೆಂಗಸರು ತೆಗಿರಿ. ಧರ್ಮೋಪದೇಶ ಕಾಂಡ 14:28 ಒಂದ್ಸಲ, ಧರ್ಮೋಪದೇಶ ಕಾಂಡ 14:28 2 ಸಲ. ಹೇಳಮ್ಮ, ಎದ್ದಳಮ್ಮ, ಎದ್ರಕೋಬೇಡ, ನೀನು ಯಾಕೋ ಭಾಳ ಎದ್ದೇಳ್ತಿದ್ಯಾ, ಎದ್ದೇಳು. ಜೋರಾಗಿ ಹೇಳ್ಬೇಕಮ್ಮ, ಆಡಿಯೋ ಪ್ರಾಬ್ಲಮ್ ನನಗೆ. ಇರಿ ಹಲೋ ಅಣ್ಣ, ಅಲ್ಲಿ ಎಬ್ಬರಿಸಿದ್ದೀನಿ ತಾನೇ, ಸಮಾಧಾನದಲ್ಲಿ ಸೈಲೆಂಟಾಗಿರಿ, ಶಾಂತಿ ನಿಮ್ಮಲ್ಲಿರಲಿ. ಓದಮ್ಮ. ಪ್ರತಿ 3ನೇ ವರ್ಷದ ದಶಮಾಂಶ ಭಾಗವನ್ನು ದೇವರ ದಶಮಾಂಶ ಅಂದ್ರೆ ಸಾಕ್ಬಿಡಮ್ಮ. ಈಗ ಹೇಳ್ತೀನಿ, ನೀನು ಹೇಳೋದು ಕೇಳಿಸಲ್ಲ, ನೀನು ಮುಂದಕ್ಕಾರ ಬಾರಮ್ಮ ಒಂಚೂರು. ನೀನೇ ಮುಂದಕ್ಕೆ ಬಾ ಒಂಚೂರು, ಆಮೇಲೆ ಹೋಗಂತ ಹಿಂದಕ್ಕೆ. ನೋಡಿ, ದಶಮಾಂಶ ಕೊಡಬೇಕು. ದೇವರ 10ನೇ 1 ಭಾಗ ನಮ್ಗೆ ಆದಾಯ ಬರುತ್ತೆ, ಆದಾಯದಲ್ಲಿ 10ನೇ 1 ಭಾಗವನ್ನು ದೇವರಿಗೆ ಕೊಡಬೇಕು ಅಂತಿದೆ. ಅದು ದಶಮಾಂಶದ ಬಗ್ಗೆ. ಓಕೆ, ಪ್ರೇಷಿತರ ಕಾರ್ಯಕಲಾಪ 20ನೇ ಅಧ್ಯಾಯ ವಾಕ್ಯ 35. ಪ್ರೇಷಿತರ ಕಾರ್ಯಕಲಾಪ 20:35. ಪ್ರೇಷಿತರ ಕಾರ್ಯಕಲಾಪ 20:35 ಒಂದ್ಸಲ. ಅಯ್ಯೋ, ಏನಿವ್ರು ಹೆಂಗಸ್ರಪ್ಪ, ಹಿಂಗೆ ಅನ್ಕೊಡ್ತಿರ್ತಾರ, ಆಮೇಲೆ ಎಲ್ಲ ಮಾಯ ಆಗ್ಬಿಡ್ತಾರೆ. ಈಗ ನಿಮ್ಮನ್ನು ದೇವರ ಕೈಗೂ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ, ಅಭಿವೃದ್ಧಿಗೊಳಿಸಬಲ್ಲದು ಮಾತ್ರವಲ್ಲ. 20:35 ಪ್ರೇಷಿತರ ಕಾರ್ಯಕಲಾಪ 20:35 ಅಲ್ಲ ಕರೆಕ್ಟ್. ನೀವು ಓದಿ ಅಣ್ಣ, ಈಗ ನೀನು ಓದೋಣ. ಕಷ್ಟಪಟ್ಟು ದುಡಿದು ನೆರವಾಗಬೇಕು. ವೆರಿ ಗುಡ್. ಆಮೇಲೆ ತೊಡಗಿಸ್ಕೊಳ್ತೇವೆ. ವೆರಿ ಗುಡ್. ನೋಡಿ, ನೆರವಾಗಬೇಕು, ಕೈ ಕೊಡ್ತಾ ಇರ್ಬೇಕು, ನೆರವಾಗಬೇಕು. ಈ ಕಥೋಲಿಕ ಕ್ರೈಸ್ತರ ಕೈ ಚಿಕ್ಕದಂತೆ, ಮುಂದಕ್ಕೆ ಬರೋದೇ ಇಲ್ಲ. ಹಂಗಂಗೆ ಎಳಿತಾ ಇರ್ತದೆ, ಹಿಂದಕ್ಕೆ ಎಳಿತಾ ಇರ್ತದೆ, ರಿವರ್ಸ್ ಗೇರಲ್ಲಿ ಹಿಂದಕ್ಕೆ ಬರ್ತಾ ಇರ್ತದೆ, ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಅದರಲ್ಲೂ ಉಂಡಿ ಬರುವಾಗ ನೋಡಿ, ನೀವು ಚರ್ಚಲ್ಲಿ ಉಂಡಿ ಬರ್ತದಲ್ಲ, ಉಂಡಿ ಬರುವಾಗ ಕೈ ಮುಂದಕ್ಕೆ ಹೋಗೋದೇ ಇಲ್ಲ, ಸ್ವಲ್ಪ ಹಿಂದಕ್ಕೆ ಬರುತ್ತೆ. ನೋಡಿ, ನಾನು ಯಾವಾಗಲೂ ರಿಟ್ರೀಟ್ ಮಾಡುವಾಗ ಹೇಳ್ತೀನಿ, ಈ ಗಂಡಸರು ಹೆಂಗಸರು ಹಾಕೋದ್ರಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ನೀವು ನೋಡಿ, ಉಂಡಿ ಹಾಕಬೇಕಾದ್ರೆ ಹೆಂಗಸರು ಹಾಕೋದು 20 ರೂಪಾಯಿ ಆದರೂ ಕೂಡ ಮನೆಯಲ್ಲೇ ತೆಗೆದು ಕ್ಲೀನಾಗಿ ಪರ್ಸಲ್ಲಿ ಸೈಡಲ್ಲಿ ಇಟ್ಕೊಂಡು ಕ್ಲೀನಾಗಿ ಬರ್ತಾರೆ. ಎದುರುಗಡೆ ಅವ್ನಿಗೆ ಗೊತ್ತಾಗಬಾರ್ದು, ಹಂಗೆ ಕ್ಲೀನಾಗಿ ಮಡಚಿ ಸುತ್ತಿ ಕ್ಲೀನಾಗಿ ಅವ್ನು ಕನ್ಫ್ಯೂಸ್ ಆಗಿಬಿಡ್ಬೇಕು, ಈ ಅಮ್ಮ ಎಷ್ಟಾಗ್ತು ಅಂತೇಳಿ. ಹಂಗೆ ಕೈ ಅಡ್ಡ ಹಾಕಿ ಹಿಂಗೆ ತುರ್ಕ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಸೈಡಲ್ಲಿ ಪಕ್ಕದಲ್ಲಿರೋರ್ಗೂ ಗೊತ್ತಾಗಲ್ಲ, ಹಂಗೆ ಹಾಕ್ತಾರೆ. ಈ ಗಂಡಸ್ರಿಗೆ ಗೊತ್ತಾಗಲ್ಲ ಅವೆಲ್ಲ, ನಮಗೆ ನಯ ನಾಜುಕ್ ಬರಲ್ಲ. ಕೈಗೆ ಹಾಕಿ ಎಲ್ಲೈತೆ, ಇಲ್ಲೆಲ್ಲೋ ಇಟ್ಟಿದ್ನಲ್ಲ 10 ರೂಪಾಯಿ ನೋಟ, ಅಯ್ಯೋಯ್ಯೋ 50 ರೂಪಾಯಿ ಬಂದ್ಬಿಡ್ತಾ, ಹಿಂದಕ್ಕೆ ತಳ್ಳು, ಅಯ್ಯೋಯ್ಯೋ 100 ರೂಪಾಯಿ ಬಂದ್ಬಿಡ್ತಾ, ಹಿಂದಕ್ಕೆ ತಳ್ಳು. ಆಮೇಲೆ ಹುಡುಕಿ ತಗೊಳ್ಳಿ. ಅದು ಎಲ್ರಿಗೂ ಊರವ್ರಿಗೆಲ್ಲ ಗೊತ್ತಾಗುತ್ತೆ, ಎಷ್ಟು ಹಾಕದ ಅಂತೇಳಿ. ಹಂಗೆ ನಾವು ಕೊಡೋದು ಕಥೋಲಿಕ ಕ್ರೈಸ್ತರು ಭಾಳ ಕಷ್ಟ. ಕಥೋಲಿಕ ಕ್ರೈಸ್ತರು ಕೊಡೋದು ಬಹಳನೇ ಕಷ್ಟ. ನೋಡಿ, ಯೇಸು ಸ್ವಾಮಿ ತಮ್ಮನ್ನೇ ಅರ್ಪಿಸಿಕೊಂಡ್ರು. ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ತಮ್ಮನ್ನೇ ಬರಿದು ಮಾಡಿಕೊಂಡ್ರು ಅಂದ್ರೆ ತಮ್ಮನ್ನೇ ಎಲ್ಲವ ದೈವ ಪದವಿಯನ್ನು ತ್ಯಜಿಸಿದ್ರು. ನರಮಾನವರಾದರು, ದೈವ ಪದವಿಯನ್ನು ತ್ಯಜಿಸಿದ್ರು ಅಂತ ಹೇಳಿದ್ರೆ ನನ್ನಂಗೆ ನಿಮ್ಮಂಗೆ ಮನುಷ್ಯರಾದರು. ಯಾವುದು ಇಲ್ಲ ಅವರಿಗೆ. ದೈವತ್ವವನ್ನು ತ್ಯಜಿಸಿ ಮನುಷ್ಯತ್ವವನ್ನು ಅಪ್ಪಿಕೊಂಡ್ರು, ಕೊಟ್ಟರು. ಅವರು ಇಡೀ ತಮ್ಮ ಬದುಕನ್ನೇ ಮಾನವ ಕುಲಕ್ಕೆ, ಮಾನವ ಸಂಕುಲಕ್ಕೆ ಅರ್ಪಿಸಿದ್ರು.
ಕೊಡುವ ಕ್ರೈಸ್ತರು ಕ್ರಿಸ್ತನಿಗೆ ಸೇರಿದವರು. ಯಾಕಂದರೆ ಕೊಡೋದೇ ಇಲ್ಲ ನಮ್ಮಲ್ಲಿ. ಎಷ್ಟಿದ್ರೂ ಬೇಕು ಹಾಕಿದ್ದೆ, ಈ ಬ್ಯಾಂಕಿಗೆ ಹಾಕು, ಆ ಬ್ಯಾಂಕಿಗೆ ಹಾಕು, ಈ ಬ್ಯಾಂಕಲ್ಲಿ ಹಾಕಿದರೆ ಅಷ್ಟು ಬಡ್ಡಿ, ಆ ಬ್ಯಾಂಕಲ್ಲಿ ಹಾಕಿದರೆ ಇಷ್ಟು ಬಡ್ಡಿ, ಇನ್ನು ಕೆಲವರು ಬಡ್ಡಿ ಕೊಡು, 3 ರೂಪಾಯಿ ಬಡ್ಡಿ ಕೊಡು, 4 ರೂಪಾಯಿ ಬಡ್ಡಿ ಕೊಡು, ಮೀಟ್ರ್ ಬಡ್ಡಿ ಕೊಡು, ವಡಿ ಬ್ಯಾಗ ನಿನ್ನ ಏನು ತಿಂತಾ ಇರು ಬಡ್ಡಿ ದುಡ್ಡು. ಏನಾಯಿತು? ಖಾಲಿ ಪಾತ್ರೆ ಮಟನ್ ಪಲಾವ್ ತಿನ್ನು, ವಡಿ ಹೇಳ್ತೀನಿ ಸರಿಯಾಗ್ತೀನಿ, ಮಜ್ಜಾ ಮಾಡು, ಏನಾರ ಆಗಲಿ ಅಂಥೇಳಿ. ಇದೆಲ್ಲ ಸರಿನಾ? ಕೊಡೋದಾ ಇದು? ಯೋಚನೆ ಮಾಡಿ. ನಾವು ಪರಮ ಪ್ರಸಾದ ಸ್ವೀಕರಿಸುವಾಗ ಇದೆಲ್ಲ ಯೋಚನೆ ಮಾಡಬೇಕು. ಪರಮ ಪ್ರಸಾದ ಸ್ವೀಕರಿಸುವಾಗ ನಾವು ಏನು ಯೋಚನೆ ಮಾಡೋದಿಲ್ಲ. ಕೊಲೊಸ್ಸೆರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 15ರಿಂದ 20, ಆಮೇಲೆ ನೀವೇ ಓದಿ ನೋಡಿ ಏನಿದೆ ಅದರಲ್ಲಿ. ಯೇಸು ಸ್ವಾಮಿ ಹೆಂಗೆ ಅವರು ತಮ್ಮನ್ನ ಶಿಲುಬೆ ಮರಣದ ಪರ್ಯಂತರ ವಿಧೇಯಾಗಿ ಇಟ್ಕೊಂಡ್ರು ಅಂತೆಲ್ಲ ನೀವು ಅದರಲ್ಲಿ ನೋಡ್ತೀರಾ. ಕೊಲೊಸ್ಸೆರಿಗೆ ಬರೆದ ಪತ್ರ 1:15-20. ಈಗಲ್ಲ, ನೀವು ಅಲ್ಲೇ ಇರಬೇಕು. ಕೊಟ್ಟು ಆಮೇಲೆ ಮುಂದುವರಿಸಿ. ಈಗ ಮುಂದುವರಿಸಿ ನೀವೇ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ನೋಡಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ನಿಮಗಾಗಿ, ಎಲ್ಲರಿಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಯೇಸು ಸ್ವಾಮಿ ತಮ್ಮ ಶರೀರವನ್ನೇ ಕೊಟ್ಟರು, ನಿಮಗಾಗಿ ಒಪ್ಪಿಸಲಾಗಿದೆ. ನಮ್ಮೆಲ್ಲರ ಪ್ರತಿಯೊಬ್ಬರ ಪಾಪ ನಿವಾರಣಕ್ಕಾಗಿ, ಪಾಪ ಪರಿಹಾರಕ್ಕಾಗಿ, ಸ್ವರ್ಗ ಭುವಿಯನ್ನ ಸಂಧಾನ ಮಾಡಲಿಕ್ಕೆ, ತಂದೆ ದೇವರಿಗೆ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಳ್ಳಿಕ್ಕೆ ಯೇಸು ಸ್ವಾಮಿ ತಮ್ಮನ್ನೇ ಸಮರ್ಪಿಸಿಕೊಂಡ್ರು. ಒಪ್ಪಿಸಲಾಗುವ ಶರೀರ, ತನ್ನನ್ನೇ ಅರ್ಪಿಸಿಕೊಂಡ್ರು, ಒಪ್ಪಿಸಿಕೊಂಡ್ರು. ಯೇಸು ಸ್ವಾಮಿ ಎಂಥ ಮಿಗಿಲಾದ ಪ್ರೀತಿ, ಪರಮ ಪ್ರಸಾದ. ನಾವು ಆ ವಾಕ್ಯಗಳನ್ನು ಹೇಳಬೇಕಾದ್ರೆ ಯೇಸು ಸ್ವಾಮಿ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ತಮ್ಮನ್ನೇ ಸಮರ್ಪಿಸಿಕೊಂಡ್ರು. ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ? ದೇವರು ಸತ್ತಿದ್ದು ನಮಗಾಗಿ ಎಲ್ಲೂ ಕೇಳಿಸ್ಕೊಂಡಿಲ್ಲ. ಸಾಯಿಸಿದ್ದು ಕೇಳಿಸ್ಕೊಂಡಿರ್ಬೋದು. ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ? ದೇವರು ತಮ್ಮನ್ನೇ ಊಟ ಮಾಡಿ ಅಂತ ಹೇಳಿದ್ದು ಎಲ್ಲೂ ಇಲ್ಲ. ಕ್ರಿಸ್ತನ ಈ ಪ್ರೀತಿ, ಅಬ್ಬಬ್ಬ, ಎಂಥ ಮಿಗಿಲಾದ ಪ್ರೀತಿ ಕ್ರಿಸ್ತನ ಪ್ರೀತಿ. ಇಂಥ ಮಿಗಿಲಾದ ಪ್ರೀತಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮ ಪ್ರಸಾದ ಅತ್ಯಂತ ಉತ್ಕೃಷ್ಟ ಕ್ರಿಸ್ತನ ಪ್ರೀತಿಯ ಸಂಕೇತ. ಪರಮ ಪ್ರಸಾದ ಕ್ರಿಸ್ತನ ಪ್ರೀತಿಯ ಸಂಕೇತ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ನೋಡಿ, ಒಂದು ಗುರು ಈ ಪ್ರಾರ್ಥನೆ ಹೇಳಬೇಕಾದ್ರೆ ಅವನು ತನ್ನ ಜೀವನನೇ ಅದು ರೊಟ್ಟಿಯಲ್ಲಿ ಇಟ್ಕೊಳ್ಬೇಕಂತ. ಯಾಕಂದರೆ ನೋಡಿ, ನೀವು ಗುರು ಮತ್ತು ರೊಟ್ಟಿಗೂ ಭಾಳ ಸಾಮ್ಯತೆ ಇದೆ. ಈಗ ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ಓದಿ. ಹೆಂಗಸರಿಗೆ ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ, ಅಲ್ಲೇನಿದೆ? ಪ್ರತಿಯೊಬ್ಬ ಯಾಜಕ ಓದಿ ಅದನ್ನ. ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯೆಯಿಂದ ಆರಿಸಲಾದವನು. ನೋಡಿ, ಸಾಕು. ನೋಡಿ, ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅನ್ನುವಾಗ ಒಬ್ಬ ಯಾಜಕನನ್ನ ಜನರ ಮಧ್ಯೆಯಿಂದ ದೇವರು ಆರಿಸ್ಕೊಳ್ತಾರೆ, ದೇವರು ತೆಗೆದುಕೊಳ್ತಾರೆ. ಆ ಯಾಜಕ ಹೇಗೆ ತನ್ನನ್ನೇ ತಾನು ಮುರುಕೊಳ್ತಾನೆ. ಯಾವ ಯಾಜಕ ತನ್ನ ಸ್ವಾರ್ಥಕ್ಕೆ, ತನ್ನ ಅಸೂಯೆಗೆ, ಅಹಂಕಾರಕ್ಕೆ, ಅಹಂಗೆ ಮುರಿಯಲ್ವಾ, ಅವನು ಅರ್ಪಿಸಿದ ಯಾವ ಬಲಿ ಪೂಜೆ ವರ್ಕೌಟ್ ಆಗಲ್ಲ. ಅವನಿಗೆ ಬೇರೆಯವ್ರಿಗೆ ವರ್ಕೌಟ್ ಆಗುತ್ತೆ, ಅವನಿಗೆ ವರ್ಕೌಟ್ ಆಗಲ್ಲ. ಯಾಕಂತ ಹೇಳಿದ್ರೆ, ನಾನು ಅನ್ನೋದು ಇರಬಾರ್ದು ಬಲಿ ಪೂಜೆಯ ಸಮಯದಲ್ಲಿ. ನಾನು ಅನ್ನೋದು ಪರಮ ಪ್ರಸಾದದಲ್ಲಿ ಇರಬಾರ್ದು. ಪರಮ ಪ್ರಸಾದದಲ್ಲಿ ಯೇಸು ಪ್ರಸನ್ನರಾದಾಗ, ಪ್ರತ್ಯಕ್ಷರಾದಾಗ ಅಲ್ಲಿ ಯೇಸು ಸ್ವಾಮಿ ಮಾತ್ರ ಇರಬೇಕು. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಶರೀರ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 26 ತೆಗಿರಿರಿ. ಇಬ್ರಿಯರಿಗೆ ಬರೆದ ಪತ್ರ 9:26. ಹಾಗೆ ಸಮರ್ಪಿಸಲಾದ ಪಕ್ಷದಲ್ಲಿ ಲೋಕಾದಿಯಿಂದಲೂ ಅನೇಕ ಸಾರಿ ಮರಣ ಯಾತನೆಯನ್ನು ಅನುಭವಿಸಬೇಕಾಗಿ ಬರುತ್ತಿತ್ತು. ಅದಕ್ಕೆ ಬದಲಾಗಿ ಈ ಕಾಲದಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬಾಗಿ ಉದ್ದೇಶದಿಂದ ಒಮ್ಮೆಗೆ
ತಮ್ಮನ್ನೇ ಸಮರ್ಪಿಸ್ಕೊಂಡ್ರು. ನೋಡಿ, ಒಮ್ಮೆಲೆ ಪಾಪ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ತಮ್ಮನ್ನೇ ಸಮರ್ಪಿಸ್ಕೊಂಡ್ರು. ಯೇಸು ಸ್ವಾಮಿ ಮಹಾಯಾಜಕ ಅಂತ ಕೇಳಿಸ್ಕೊಂಡಿದ್ದೀರಾ? ಯೇಸು ಸ್ವಾಮಿ ಮಹಾಯಾಜಕ ಅಂತ ಹೇಳ್ತೀವಿ. ಯಾಕೆ ಯೇಸು ಸ್ವಾಮಿ ಮಹಾಯಾಜಕ? ನೋಡಿ, ಸೈಲೆಂಟ್. ಪ್ರಶ್ನೆ ಕೇಳಿ ಸೈಲೆಂಟ್, ಪ್ರಶ್ನೆ ಕೇಳಿ ಸೈಲೆಂಟ್, ಮಾತಾಡಿ ಅವರು ಮಾತಾಡ್ತಾರೆ. ಯಾಕೆ ಯೇಸು ಸ್ವಾಮಿ ಮಹಾಯಾಜಕ ಅಂತ ಹೇಳಿದ್ರೆ, ಅವರೇ ಯಜ್ಞ ವೇದಿಕೆ. ಯೇಸು ಸ್ವಾಮಿನೇ ಯಜ್ಞ ವೇದಿಕೆ, ಬಲಿಪೀಠ ಯೇಸು ಸ್ವಾಮಿಯ ಶರೀರ ಇದ್ದಂಗೆ. ಯೇಸು ಸ್ವಾಮಿಯೇ ಯಜ್ಞ ವೇದಿಕೆ, ಯೇಸು ಸ್ವಾಮಿನೇ ಬಲಿವಸ್ತು, ಯೇಸು ಸ್ವಾಮಿನೇ ಯಾಜಕನಾಗಿ ತನ್ನನ್ನೇ ತಾನು ದೇವರಿಗೆ ಸಮರ್ಪಿಸಿಕೊಂಡ ವ್ಯಕ್ತಿ ಆತ ಮಹಾಯಾಜಕ. ಆತನೇ ಬಲಿವಸ್ತು, ಆತನೇ ಯಜ್ಞ ವೇದಿಕೆ, ಆತನೇ ಬಲಿಯನ್ನ ಅರ್ಪಿಸುವವ. ಎಂಥ ವ್ಯಕ್ತಿ ನೋಡಿ ಯೇಸು ಸ್ವಾಮಿ. ಅದಕ್ಕೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಆಮೇಲೆ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನೋಡಿ, ಕೂತ್ಕೊಳ್ಳಿ. ಈಗ ನಿಮಗೆ ಬ್ರೇಕು, ಸ್ವಲ್ಪ ಆರಾಮಾಗಿ ಫ್ಯಾನ್ ಗಾಳಿಲಿ ಕೂತ್ಕೊಳ್ಳಿ. 1 ಕೊರಿಂಥರಿಗೆ ಬರೆದ ಪತ್ರ ತೆಗಿರಿ, 11ನೇ ಅಧ್ಯಾಯ ವಾಕ್ಯ 23-26 ಓದಿ. 1 ಕೊರಿಂಥರಿಗೆ ಬರೆದ ಪತ್ರ. ಒಂದಿಬ್ರು ಹುಡುಗರು ಎದ್ದೋದ್ರು. ಈಗ ಒಂದು ನೆನಪಾಯ್ತು ನನಗೆ. ಏನಂತ ಹೇಳಿದ್ರೆ, ಹಲೋ ಸಮಾಧಾನ ಮಂಜುಳಾಂಟಿ ಕೂಲ್. ಒಂದಿಬ್ರು ಹುಡುಗರು ಎದ್ದೋದ್ರು. ಈ ಇಬ್ಬರು ಹುಡುಗರು ಎದ್ದೋದಾಗ ನನಗೊಂದು ನೆನಪಾಯಿತು. ಒಂದ್ಸಲ ಸಾಮ್ಯರು ಹಿಂಗೆ ಪ್ರಬೋಧನೆ ಕೊಡ್ತಾ ಇದ್ರಂತೆ. ಒಬ್ಬ ವ್ಯಕ್ತಿ ಎದ್ದು ನಡ್ಕೊಂಡು ಹೋಗ್ಬಿಟ್ರಂತೆ. ಹೋದಾಗ ಫಾದರ್ಗೆ ಕೋಪ ಬಂದ್ಬಿಡ್ತಂತೆ. ಪೂಜೆ ಆದಮೇಲೆ ಅವ್ರು ಹೆಂಡ್ತಿನ ಕರೆಸಿ, ಬಾಮ ಇಲ್ಲಿ. ಏನಮ್ಮ ನಿನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಇಲ್ವಾ? ಸ್ವಲ್ಪ ಹೇಳಮ್ಮ, ಏನು ಪೂಜೆಯಲ್ಲಿ ಹಂಗೆ ಎದ್ದೋಗ್ಬಿಡೋದು, ಅದು ನನ್ನ ಪೂಜೆ, ಏನಮ್ಮ ಕೇಳಿಸ್ಕೊಳ್ಳೇ ಇಲ್ಲ ಅಂತ ಬಾಯಿಗೆ ಬಂದಂಗೆ ಬೈದ್ರಂತೆ. ಫಾದರ್ ಬಿಟ್ಬಿಡಿ ಫಾದರ್, ನಮ್ಮ ಗಂಡ ಹುಷಾರಿಲ್ಲ, ಒಳ್ಳೆ ದಾಂಡಿಗ ಇದ್ದಂಗೆ ಇದ್ದಾನೆ, ಏನಮ್ಮ ಅವನಿಗೆ ಆಗಿರೋ ದೊಡ್ಡ ರೋಗ, ಚೆನ್ನಾಗೇ ಇದ್ದಾನೆ ಅಂತ ಬಾಯಿಗೆ ಬಂದಂಗೆ ಬೈದ್ರಂತೆ. ಫಾದರ್, ಅವ್ರಿಗೆ ನಿದ್ದೆಲ್ಲಿ ನಡೆಯೋ ಕಾಯಿಲೆ ಇದೆ ಫಾದರ್, ನಿಮ್ಮ ಪ್ರಸಂಗ ಮಾಡಿದ್ದು ನಿದ್ದೆಲ್ಲಿ ನಡೆದೋಗ್ಬಿಡ್ತಾರೆ ಫಾದರ್. ನಾನು ಕಾಣಿಕೆ ಸಮಯದಲ್ಲಿ ಹುಡ್ಕೊಂಡು ಬಂದು ಪರಮಪ್ರಸಾದ ಕೊಡಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತೀನಿ ಫಾದರ್, ನನ್ನ ಕಷ್ಟ ನನಗೆ ಫಾದರ್, ನಿಮ್ಗೇನು ಗೊತ್ತು ಫಾದರ್ ಅಂತ. ಒಂದಿಬ್ಬರು ನಡ್ಕೊಂಡು ಹೋದ್ರು. ಇವಾಗ ಅವ್ರಿಗೆ ನಿದ್ದೆಲ್ಲಿ ನಡ್ಕೊಂಡು ಹೋದ್ರು, ಅವ್ರಿಗೇನು ಜೀವ ಇದ್ದು ನಡ್ಕೊಂಡು ಹೋದ್ರು, ಸಾಕಾಗಿ ನಡ್ಕೊಂಡು ಹೋದ್ರು, ಏನಾಯ್ತೋ ಗೊತ್ತಿಲ್ಲ. ಇರಲಿ. 1 ಕೊರಿಂಥರಿಗೆ ಬರೆದ ಪತ್ರ 11 ಬೇಡ, ನೀವೇ ಓದ್ತಾ ಇದ್ದೀರಾ, ಬೇರೆಯವ್ರು ಯಾರೋ ಓದಿ, ಬರೀ ಇವರೇ ಓದ್ತಾ. ಓದಮ್ಮ ನೀನು. 1 ಕೊರಿಂಥರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಾಕ್ಯ 23 ಓದಮ್ಮ. ನಿಮಗೆ ಮುಂದಕ್ಕೆ ಎಲ್ಲರೂ ಒಟ್ಟಿಗೆ ಹೇಳ್ರಿ. ಹೆಂಗಸ್ರಿ ಏನು ಸುಮ್ಮನೆ ಒಬ್ರು ಹೇಳ್ತಾರೆ, ನೀವು ಸುಮ್ಮನೆ ಇರ್ತೀರಾ, ನನಗೆ ಆಡಿಯೋ ಪ್ರಾಬ್ಲಮ್ ಬೇರೆ. ಎಲ್ಲ ಒಟ್ಟಿಗೆ ಹೇಳಿ, ಏನಾಗಿದೆ, ಬಾಯಿಲೆ ನನಗೆ ಕಡುಗೆ ಗಿಡಬು ಸಿಕ್ಕಾಕೊಂಡಿದೆಯಾ, ಏನು ಕತೆ, ಎಲ್ಲ ಒಟ್ಟಿಗೆ ತೆಗಿರಿ. 1 ಕೊರಿಂಥರಿಗೆ ಬರೆದ ಪತ್ರ 11:23. ಉಪದೇಶವನ್ನು ಪಡೆದನು. ಈಗ ಹೇಳಿ, ಅದೇನೆಂದರೆ ಪ್ರಭು ಯೇಸು ಆ ರಾತ್ರಿ, ನೋಡಿ ಅದು ಮುಖ್ಯ, ಆ ರಾತ್ರಿ, ಇಂದಿನ ರಾತ್ರಿ ಇದೆಯಲ್ಲ, ಯೇಸು ಸ್ವಾಮಿ ಹಿಡಿದುಕೊಡುವ ಇಂದಿನ ರಾತ್ರಿ ಪರಮಪ್ರಸಾದ ಸ್ಥಾಪನೆ ಮಾಡಿದ್ರು. ಯೇಸು ಸ್ವಾಮಿನ ಅಯೋಗ್ಯವಾಗಿ ಸ್ವೀಕರಿಸಬಾರ್ದು ಅಂತೇಳಿ ಸಂತ ಪೌಲರು ಹೇಳ್ತಾರೆ. ಈ ಕುತ್ಕೊಳ್ಳಮ್ಮ, ಪರಮಪ್ರಸಾದ ಇದೆಯಲ್ಲ ಕ್ರಿಸ್ತರ ಶರೀರ. ಯೇಸು ಸ್ವಾಮಿ ಯೋವಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯದ ಹೇಳ್ತಾಳೆ, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಪ್ರತಿ ಪರಮಪ್ರಸಾದದ ಸಮಯದಲ್ಲಿ ಪರಮಪ್ರಸಾದದಲ್ಲಿ ಚಿತ್ತೈಸಿ ನಮ್ಮಲ್ಲಿ ಬರ್ತಾರೆ, ನಮ್ಮೊಳಗೆ ಒಂದಾಗ್ತಾರೆ, ನನ್ನಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ. ಯೇಸು ಸ್ವಾಮಿ ನೆಲೆಸಿದ ಮೇಲೆ ಏನಾಗುತ್ತೆ ನಮ್ಮಲ್ಲಿ? ಇಲ್ಲಿ ಪರಮಪ್ರಸಾದ ತಗೊಳ್ಬೇಕಾದ್ರೆ ಏನು ಭಕ್ತಿ, ಮೊಣಕಾಲು ಕೈ ಎಲ್ಲ ಹಾಕಿದ್ದೆ, ಮುಗಿದಿದ್ದೆ, ಹೊರಗೆ ಹೋಗಿದ್ದೆ. ಅವಳು ಈ ಸೀರೆ ಉಟ್ಕೊಂಬಂದಿದ್ಲಲ್ಲ, ಅವನು ಇವನ್ನೇ ನೋಡ್ತಾ ಇದ್ನಲ್ಲ, ಅವಳನ್ನ ನೋಡ್ತಾ ಇದ್ನಲ್ಲ, ನೀನು ಏನು ನೋಡ್ತಾ ಇದ್ದೆ? ಇದು ಪರಮಪ್ರಸಾದ ಕ್ರಿಸ್ತರ ಶರೀರ. ಏನು ಪ್ರಾರ್ಥನೆ ಮಾಡಿದ್ದೆ. ನೋಡಿ, ನಮ್ಮಲ್ಲಿ
ಪರಮಪ್ರಸಾದ ಸಂಪುಟ ಅಂದರೆ ಪರಮಪ್ರಸಾದ ಪೆಟ್ಟಿಗೆ ಇದೆಯಲ್ಲ, ಏನು ಭಕ್ತಿ ತೋರಿಸಿದ್ದೆ. ಪರಮಪ್ರಸಾದ ಪೆಟ್ಟಿಗೆಗೆ ಭಕ್ತಿ ತೋರಿಸಿದ್ದೆ. ಪವಿತ್ರ ಗುರುವಾರ ಪರಮಪ್ರಸಾದ ಪೆಟ್ಟಿಗೆನ ತೆಗೆದು ಎಲ್ಲಾದರೂ ಸೈಡಿಗೆ ಇಡ್ತಾರೆ. ಇಡೀ ರಾತ್ರಿ ಅಹೋರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರ ಗುರುವಾರದೊಂದು. ಆವಾಗ ನೋಡ್ಬೇಕು ಎಲ್ಲ ಕ್ರೈಸ್ತರು ಕ್ಯಾಂಡ್ಲ್ ಹಿಡ್ಕೊಂಡಿದ್ದೆ, ಹಚ್ಚಿದ್ದೆ, ಉರ್ಸಿದ್ದೆ, ಊದಿನ ಕಡ್ಡಿ ಹಾಕಿದ್ದೆ, ಏನು ಮಲ್ಲಿಗೆ ಹೂ ಕಟ್ಟಿದ್ದೆ, ಕಟ್ಟಿಸ್ಕೊಂಡು ಬಂದು ಹಾಕಿದ್ದೆ. ಯೇಸು ಸ್ವಾಮಿ ನೀನು ಅಲ್ಲಿರು, ನಾನು ಇಲ್ಲಿರ್ತೀನಿ. ಏನು ಭಕ್ತಿ ತೋರಿಸಿದ್ದೆ. ಪರಮಪ್ರಸಾದದ ಪೆಟ್ಟಿಗೆ ಏನು? ಪರಮಪ್ರಸಾದದ ಪೆಟ್ಟಿಗೆ. ನೀವು ಪರಮಪ್ರಸಾದದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಪರಮಪ್ರಸಾದ ಪೆಟ್ಟಿಗೆ ಯಾಕಿರೋದು? ಯಾಕೆ ಪರಮಪ್ರಸಾದ ಪೆಟ್ಟಿಗೆ ಇರೋದು? ದೇವರ ಪ್ರಸನ್ನತೆನಾ? ದೇವರು ಜೀವಿಸ್ತಾರೆ, ಅಲ್ಲಿ ಮಾತ್ರ ಜೀವಿಸ್ತಾರೆ. ಹೊರಗಡೆ ಬಂದರೆ ಸತ್ತೋಯ್ತಾರೆ. ಅಲ್ಲೇನು ಆಕ್ಸಿಜನ್ ಪೈಪ್ ಐತಾ ಪರಮಪ್ರಸಾದ ಪೆಟ್ಟಿಗೆಯಲ್ಲಿ? ಐತೆ. ಪರಮಪ್ರಸಾದ ಪೆಟ್ಟಿಗೆ ಹೆಂಗ್ ಬಂತು? ಧರ್ಮಸಭೆಯಲ್ಲಿ ದೇವಾಲಯಗಳಲ್ಲಿ ಪರಮಪ್ರಸಾದ ಪೆಟ್ಟಿಗೆ ಇಡ್ಲಿಕ್ಕೆ ಹೆಂಗ್ ಪ್ರಾರಂಭ ಆಯಿತು? ಮಂಜೂಷ ಪೆಟ್ಟಿಗೆ ಅಲ್ವೇ ಅಲ್ಲ, ಕೇಳಿಸ್ಕೊಳ್ಳಿ, ಅದು ಹಿನ್ನೆಲೆ ಹೌದು. ಆದರೆ ವ್ಯಾಧಿಸ್ಥರಿಗೆ ಪರಮಪ್ರಸಾದವನ್ನು ಕೊಡಲಿಕ್ಕೆ ಪರಮಪ್ರಸಾದ ಪೆಟ್ಟಿಗೆ ಇಟ್ಟಿದ್ದು ಅಂತೇಳಿದರೆ ತಕ್ಷಣ ಯಾರಿಗಾದ್ರೂ ಏನಾದರೂ ಆದರೆ ಹಂಗೆ ಹೋಗಿ ಪೂಜೆ ಮಾಡಿ ತಗೊಂಡು ಹೋಗೋಕ್ಕಾಗಲ್ಲ. ಪರಮಪ್ರಸಾದ ಪೆಟ್ಟಿಗೆಯಲ್ಲಿ ಪರಮಪ್ರಸಾದ ರಿಸರ್ವ್ ಆಗಿದ್ದರೆ ವ್ಯಾಧಿಸ್ಥರಿಗೆ ಪರಮಪ್ರಸಾದ, ಅಸ್ವಸ್ಥರಿಗೆ, ರೋಗಿಗಳಿಗೆ ಪರಮಪ್ರಸಾದನ ಕೊಡಲಿಕ್ಕೆ ಪರಮಪ್ರಸಾದ ಪೆಟ್ಟಿಗೆಯನ್ನು ಸ್ಥಾಪನೆ ಮಾಡಿದ್ದು. ನೀವು ಇತಿಹಾಸಕ್ಕೆ ಹೋಗಿ ಕರೆಕ್ಟ್ ದೇವರ ಮಂಜೂಷಕ್ಕೂ ಪರಮಪ್ರಸಾದ ಪೆಟ್ಟಿಗೆಗೆ ಸಾಮ್ಯತೆ ಇದೆ, ಅದು ಹಿನ್ನೆಲೆ ಇದೆ. ಆದರೆ ಧರ್ಮಸಭೆಯಲ್ಲಿ ಹೆಂಗೆ ಇದು ಇಡಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ವ್ಯಾಧಿಸ್ಥರಿಗೋಸ್ಕರ. ಆದರೆ ನಮ್ಮಲ್ಲಿ ಏನು ಪರಮಪ್ರಸಾದದ ಪೆಟ್ಟಿಗೆಗೆ ತೋರಿಸಿದ್ದೆ, ಭಕ್ತಿ ತೋರಿಸಿದ್ದೆ. ಈಗ ಪವಿತ್ರ ಬಲಿಪೀಠ ಮುಖ್ಯನಾ, ಪರಮಪ್ರಸಾದ ಪೆಟ್ಟಿಗೆ ಮುಖ್ಯನಾ? ನೋಡೋಣ ಸ್ವಲ್ಪ ಪ್ರಶ್ನೆ. ಬಲಿಪೀಠನ ಪೆಟ್ಟಿಗೆನ? ಯಾವ್ದು ಏನಾರ ಆಗಲಿ ಸ್ವಾಮಿ, ನಾ ಮಾತಾಡ್ಕೊಂಡಿರ್ತೀವಿ ಅಂತ ಒಂದು ಅಮ್ಮ ಅಲ್ಲಿ ಚೇರ್ ಮೇಲೆ ಕೈ ಹಾಕ್ಕೊಂಡು ಅಂತ ಆಕಳಿಸ್ತೈತೆ. ಎಷ್ಟು ಜನ ಪರಮಪ್ರಸಾದ ಪೆಟ್ಟಿಗೆ ದೊಡ್ಡದು ಅಂತೀರಿ? ಕೈ ಎತ್ತಿ ನೋಡೋಣ. ಅಂದರೆ ಅದೇ ಮುಖ್ಯ ಸ್ವಾಮಿ ಚರ್ಚಲ್ಲೇ ಅಂತ ಕೈ ಎತ್ತಿ ನೋಡೋಣ. ಒಂದೆರಡು ಕೈ ಎತ್ತಿದ್ರು, ಈ ವಯ್ಯ ಯಾಕೋ ಸರಿ ಇಲ್ಲ, ಏನಾರ ಆಮೇಲೆ ಮಾನ ಮರದಿ ತೆಗೆದುಬಿಟ್ಟಾನು ಅಂತೇಳಿ ಕೈ ಕೆಳಗಿಳಿಸ್ಬಿಟ್ರು. ಈ ವಯ್ಯ ಸರಿ ಇಲ್ಲ, ಯಾರು ಕರೆಸಿದ್ವಿ ವಯ್ಯನ್ನ ಅಂತ ಕೇಳ್ತಾ ಇದ್ದಾರೆ ಪಕ್ಕದಲ್ಲಿ. ಯಾರು ಕರೆಸಿದ್ವಿ ವಯ್ಯನ್ನ? ನೋಡಿ, ಬಲಿಪೀಠ ಭಾಳ ಮುಖ್ಯ. ಯಾಕಂದರೆ ಯೇಸು ಸ್ವಾಮಿ ಕ್ರಿಸ್ತರ ಶರೀರ, ಸಾಧಾರಣ ರೊಟ್ಟಿ ಪ್ರಭು ಕ್ರಿಸ್ತರ ಶರೀರ ಆಗೋದು ಈ ಬಲಿಪೀಠದಲ್ಲಿ. ಬಲಿಪೀಠ ಭಾಳ ಮುಖ್ಯ. ಆದರೆ ನಮ್ಮಲ್ಲಿ ಪರಮಪ್ರಸಾದ ಪೆಟ್ಟಿಗೆ ವಾಚನ ಓದಬೇಕಾದ್ರೆ ಬರ್ತಾರಲ್ಲ, ಪರಮಪ್ರಸಾದ ಒಟ್ಟಿಗೆ ಓಡುತ್ತಾರೆ ನಮಸ್ಕಾರ ಮಾಡಲಿಕ್ಕೆ. ವಾಚನ ಓದೋ ಸಮಯದಲ್ಲಿ ಬಲಿಪೀಠಕ್ಕೆ ನಮಸ್ಕಾರ ಮಾಡಬೇಕು. ಯಾಕಂದರೆ ಯೇಸು ಸ್ವಾಮಿ ಕ್ರಿಸ್ತರ ನೈಜ ಪ್ರಸನ್ನತೆ ಬಲಿಪೀಠದಲ್ಲಿದೆ. ಪರಮಪ್ರಸಾದ ಪೆಟ್ಟಿಗೆಗೆ ಏನು ನಮಸ್ಕಾರ ಮಾಡಿದ್ದೆ. ಪ್ರತಿಯೊಬ್ಬರು ನೀವು ಪರಮಪ್ರಸಾದ ಸ್ವೀಕರಿಸ್ತೀರಲ್ಲ, ಪೆಟ್ಟಿಗೆಯಲ್ಲಿ ಪರಮಪ್ರಸಾದ ಇಡ್ತಾರೆ, ಹೌದಾ? ಅದಕ್ಕೆ ಪೆಟ್ಟಿಗೆ ಗೌರವ. ಕರೆಕ್ಟ್ ಇದಕ್ಕಾದರೂ ಒಪ್ತೀರಾ? ಪರಮಪ್ರಸಾದ ಪೆಟ್ಟಿಗೆಗೆ ಗೌರವ ಯಾಕೆ? ಅಲ್ಲಿ ಪರಮಪ್ರಸಾದ ಇಡ್ತಾರೆ, ಅದಕ್ಕೆ. ಕರೆಕ್ಟಾ? ಎಲ್ಲ ಒಪ್ತೀರಾ? ಓಕೆ, ಎಲ್ಲರೂ ಒಪ್ಪಿದ್ರಿ. ಈಗ ಪೂಜೆ ಸಮಯದಲ್ಲಿ ನೀವು ಪರಮಪ್ರಸಾದ ಸ್ವೀಕರಿಸಿ ಹೋಗ್ತೀರಾ. ನೀವೆಲ್ಲರೂ ಜೀವಂತ ನಡೆದಾಡುವ ಪರಮಪ್ರಸಾದ ಪೆಟ್ಟಿಗೆಗಳು. ನೀವು, ನಾನು ಮತ್ತು ನೀವೆಲ್ಲರೂ. ಯಾಕೆ ಒಬ್ಬನ ನೋಡಿದ್ರೆ ಒಬ್ಬನಿಗಾಗಲ್ಲ? ಇಲ್ಲಿ ಈ ಪೆಟ್ಟಿಗೆಗೆ ಪರಮಪ್ರಸಾದ ಪೆಟ್ಟಿಗೆಗೆ ನಮಸ್ಕಾರ ಮಾಡಿದ್ದೆ, ಮೊಣಕಾಲು ಹಾಕಿದ್ದೆ. ಅಯ್ಯೋ, ಪೆಟ್ಟಿಗೆ ಹಿಂಗೆ ಮಾಡಿದ್ದೆ. ಆ ಪರಮಪ್ರಸಾದ ಏನಾದರೂ ತಗೊಂಡು ಹೋದ್ರೆ ಅಯ್ಯಯ್ಯೋ ಸ್ವಾಮಿ. ಪಕ್ಕದಲ್ಲಿರೋರಿಗೆ ಇವಳ ಮನೆ ಹಾಳಿ, ಇವನ ದರಿದ್ರ ನನ್ನ ಮಗ. ಪರಮಪ್ರಸಾದ ವರ್ಕ್ ಆಗಲ್ಲ. ಹಿಂಗೆಲ್ಲ ಮಾಡಿದರೆ ಪರಮಪ್ರಸಾದ ವರ್ಕ್ ಆಗಲ್ಲ. ಪರಮಪ್ರಸಾದ ವರ್ಕ್ ಆಗೋದು ಯಾವಾಗ? ನಮ್ಮ ಬದುಕಲ್ಲಿ ಯೇಸು ಸ್ವಾಮಿ ನನ್ನಲ್ಲಿ ನೆಲೆಸಿದಾಗ ನಾನು ಇನ್ನೋರ್ವ ಕ್ರಿಸ್ತಳಾಗಲಿಕ್ಕೆ ಸಾಧ್ಯನಾ? ಒಂದು ಮಾತಿದೆ, ನಾವೇನು ತಿಂತೀವಿ ಆಗ ಆಗ್ತೀವಿ ಅಂತೇಳಿ. ನಾವೇನು ತಿಂತೀವಿ ಆ ಥರ ಆಗ್ತೀವಿ ಅಂತ ಹೇಳ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿ ಮಾಂಸನೇ ತಿನ್ಕೊಂಡಿದ್ರೆ ಏನಾಗ್ತಾನೆ? ಊದ್ಕೊಂಡು ಹೈ ಕೊಲೆಸ್ಟ್ರಾಲ್ ಬಂದು ಡಮ್ಕಿ ಡಮಾರ್ ಹೋಗ್ತಾರೆ, ಮೃತರಿಗೆ ನಿತ್ಯ ವಿಶ್ರಾಂತಿ ದೇಹ ಪಾಲಿಸ್ರಿ ಬೇಗ. ಅದೇ ವ್ಯಕ್ತಿ ಪರಮಪ್ರಸಾದ ಪ್ರತಿ ಸಲ ಸ್ವೀಕರಿಸಿ ಕೂಡ ಯಾಕೆ ಯೇಸು ಸ್ವಾಮಿ ಥರ ಆಗ್ತಾ ಇಲ್ಲ? ಯೋಚನೆ ಮಾಡಿ. ಪರಮಪ್ರಸಾದ ಯಾಕೆ ನಾವು ಯೇಸು ಸ್ವಾಮಿ ಥರ ಆಗ್ತಾ ಇಲ್ಲ? ಪರಮಪ್ರಸಾದ ಸ್ವೀಕರಿಸ್ತೀವಿ. ಯಾಕೆ ಪರಮಪ್ರಸಾದ ವರ್ಕ್ ಆಗ್ತಿಲ್ಲ ನಮ್ಮಲ್ಲಿ?
ನಾವೆಲ್ಲರೂ ಕೂಡ ನೈಜ ಜೀವಂತ ಪರಮಪ್ರಸಾದ ಪೆಟ್ಟಿಗೆಗಳು, ಜೀವಂತ ಪೆಟ್ಟಿಗೆಗಳು. ನಾವು ಅಲ್ಲಿ ಜೀವ ಇಲ್ಲ ಆ ಪೆಟ್ಟಿಗೆಗೆ, ನಾವು ಜೀವಂತ ಪೆಟ್ಟಿಗೆಗಳು. ಯಾರು ಪರಮಪ್ರಸಾದ ಸ್ವೀಕರಿಸ್ತಾರೆ ಅವರು ಜೀವಂತ ನೈಜ ಪರಮಪ್ರಸಾದ ಪೆಟ್ಟಿಗೆಗಳು. ಅಲ್ಲಿಗೆ ಮುತ್ತಿಡ್ತೀರಾ, ಅಲ್ಲಿಗೆ ಗೌರವ ಕೊಡ್ತೀರಾ, ಅಲ್ಲಿಗೆ ನೀವು ಏನು ಸ್ತುತಿ ಆರಾಧನೆ ಮಾಡ್ತೀರಾ. ಇಲ್ಲಿ ನಡೆದಾಡುವ ಪರಮಪ್ರಸಾದ ಪೆಟ್ಟಿಗೆ ಕಂಡ್ರೆ ನಿಮ್ಗೆ ಆಗೋದಿಲ್ಲ. 1 ಯೋವಾನ 4:20 ತೆಗಿರಿ. ಇದೊಂದು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸರಿಯಾಗಿ ಕೊಡ್ಬೇಕು, ಕೊಟ್ರೆ ಹೆಂಗೆ? 1 ಯೋವಾನ 4:20. ನೀವಾದರೋ ಅಲ್ಲ 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 ಇದೆಲ್ಲ ವಾಕ್ಯ ಅಲ್ಲ. ನಾನು ಏನು ನನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ ಹಿಂಗ್ ಬೈಬಲ್ ಬರುತ್ತೋ ಇಲ್ಲೋ ಅಂತ? 1 ಯೋವಾನ 4:20. ನಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದ್ರೆ ಸುಳ್ಳುಗಾರ. ನಮ್ಮ ಕಡೆ, ನಮ್ಮದು ಬಯಲುಸೀಮೆ, ನಮ್ಮದು ಸ್ವಂತ ಊರು ಚಿತ್ರದುರ್ಗದ ಹತ್ರ. ನಮ್ಮ ಕಡೆ ಬಯಲುಸೀಮೆಯಲ್ಲಿ ಯಾರಾದರೂ ಏನೋ ತಪ್ಪು ಮಾಡಿದರೆ 420 ನನ್ನ ಮಗ ಅಂತ ಹೇಳ್ತಾರೆ. ಈ 420 ನನ್ನ ಮಗ 420 ಅಂತೇಳಿ ಹಿಂದಿಲಿ ಹೇಳ್ತಾರೆ. ದೇವರ ವಾಕ್ಯ ಹೇಳುತ್ತೆ ಯಾರು 420 ಅಂತೇಳಿ ಈಗ ಓದಿದ್ದದೆ 420 4:20. 1 ಯೋವಾನ 4:20 ದೇವರ ವಾಕ್ಯ ಹೇಳುತ್ತೆ ಯಾರು ದೇವರನ್ನ ಪ್ರೀತಿಸ್ತೀನಿ ಅಂತೇಳಿ ನೆರೆ ಹೊರೆಯವರನ್ನ ದ್ವೇಷಿಸ್ತಾನೆ ಅವನು ಸುಳ್ಳುಗಾರ, ಕಳ್ಳ, ಮೋಸಗಾರ. 420 ನನ್ನ ಮಗ. ಯಾರು ಪರಮಪ್ರಸಾದ ಪೆಟ್ಟಿಗೆಗೆ ಮಾತ್ರ ಮುತ್ತು ಕೊಡ್ತಾರೆ, ಪರಮಪ್ರಸಾದ ಪೆಟ್ಟಿಗೆಗೆ ಮಾತ್ರ ಗೌರವ ಕೊಡ್ತಾರೆ, ಪರಮಪ್ರಸಾದಕ್ಕೆ ಮಾತ್ರ ಆರಾಧನೆ ಕೊಡ್ತಾರೆ, ಪರಮಪ್ರಸಾದವನ್ನು ಸ್ವೀಕರಿಸಿ ಆಮೇನ್ ಪಕ್ಕದಲ್ಲಿ ಬೈಕೊಳ್ತಾರೆ, ಮಾತಾಡಲ್ಲ, ಜಗಳ, ಮುಖ ಊದಿಸ್ಕೊಳ್ತಾರೆ, ಕೆಟ್ಟದಾಗಿ ಮಾತನಾಡ್ತಾರೆ. ಅವರೆಲ್ಲರೂ 420 ನನ್ನ ಮಕ್ಕಳು. ಎಷ್ಟು ಜನ 420 ಅವರಿದ್ದೀರಾ? ಕೈ ಎತ್ತಿ ನೋಡೋಣ. ಯಾರು ಎತ್ತಲೇ ಇಲ್ಲ. ನಾನಂತೂ 420ನಪ್ಪ, ನಾನು ತಪ್ಪು ಮಾಡಿದ್ದೀನಿ. ಓ ಯಪ್ಪ, ಇನ್ನೂ ಕೆಲವ್ರಿಗೆ ಅರ್ಥನೇ ಆಗಿಲ್ಲ. ಸ್ವಾಮಿ 420 ನಾವು ಏನು ಸ್ವಾಮಿ ಹಿಂಗಂದ್ಬಿಟ್ರಿ ನೀವು? ಯೋಚನೆ ಮಾಡಿ. ಪರಮಪ್ರಸಾದ ನಮ್ಮ ಬದುಕಿಗೆ ಇಳಿಬೇಕು, ಆರಾಧನೆಯಲ್ಲಿ ಇರಬಾರ್ದು. ಆರಾಧಿಸುವ ಕ್ರೈಸ್ತರು, ನಮ್ಮ ಕ್ರೈಸ್ತರಲ್ಲಿ 2 ರೀತಿ ಇದ್ದಾರಂತೆ. ಆರಾಧಿಸುವ ಕ್ರೈಸ್ತರು, ಸಾಕ್ಷಿ ನೀಡುವ ಕ್ರೈಸ್ತರು. ಆರಾಧಿಸುವ ಕ್ರೈಸ್ತರು ಯಾರು ಅಂದರೆ ಎಲ್ಲ ಈ ಹಾಲಲ್ಲಿ ಯಾರ್ಯಾರು ಇದ್ದೀರಾ, ಅಲ್ಲೆಲೂಯ್ಯ, ಕೋಳಿ ಕೊಯ್ಯ, ಆಮೇನ್, ಹೋಸಾನ, ಕೈ ತಟ್ಟಿದ್ದು, ಕಾಲೆತ್ತಿದ್ದು, ಏನು ಕಿರ್ಚಿದ್ದೆ, ಅರ್ಚಿದ್ದೆ, ಗಂಟ್ಲು ಕಿತ್ಗಳ ಕಂಡ ಕೂಗಾಡಿದ್ದೆ. ಅದೇ ಸಾಕ್ಷಿ ಕೊಡಿ ನೋಡೋಣ. ನಿಮ್ಮನ್ನು ಯಾರಾದರೂ ರೋಡಲ್ಲಿ ಹೋಗ್ತಾ ಇವ್ರು ಕ್ರೈಸ್ತರು ಅಂತ ಹೇಳ್ತಾರ? ರೋಡಲ್ಲಿ ಹೋಗೋದು ಹಾಳಾಗೋಗ್ಲಿ. ನಿಮ್ಮ ಮನೆ ಅಕ್ಕಪಕ್ಕದವ್ರು ನೀವು ಮಾಡೋದು ಬುದ್ಧಿ, ಒಳ್ಳೆ ಬುದ್ಧಿಯಿಂದ, ಒಳ್ಳೆ ನಡತೆಯಿಂದ, ಒಳ್ಳೆ ನಡೆ ನುಡಿ ನೋಡ್ಬಿಟ್ಟು ಇವ್ರು ಕ್ರೈಸ್ತರಪ್ಪ ಅಂತ ಹೇಳ್ಬಿಟ್ರೆ ಅದೇ ದೊಡ್ಡ ಸಾಕ್ಷಿ. ಅದು ಬಿಟ್ಬಿಟ್ಟು ಭಾನುವಾರ ಆದರೆ ಟನ್, ಭಾನುವಾರ ಆದರೆ ಜಣ್, ಭಾನುವಾರ ಆದರೆ ಚೂತು ಚಿಚಿ ಹಿಂಗೆಲ್ಲ ಮಾಡಿದ್ರೆ ನೀವು ಸಾಕ್ಷಿ ನೀಡುವ ಕ್ರೈಸ್ತರಾಗ್ತೀರಾ? ನಿಮಗೆಲ್ಲ ಪರಮಪ್ರಸಾದ ಬೇಕಾ? ಪರಮಪ್ರಸಾದ ಭಕ್ತಿ, ಪರಮಪ್ರಸಾದನ ನಿಮಗೆಲ್ಲ. ನಾವು ಪರಮಪ್ರಸಾದ ಸ್ವೀಕರಿಸ್ತೀವಿ ನಿಜ ಆದರೆ ಪ್ರಭು ಯೇಸು ನಮ್ಮ ಬದುಕಿಗೆ ಬರಬೇಕು. ಪ್ರಭು ಯೇಸು ನಮ್ಮ ನಡೆಯಲ್ಲಿ, ನುಡಿಯಲ್ಲಿ ಜೀವಂತರಾಗಿ ಅವರು ಇನ್ನೊಬ್ರಿಗೆ ಗೋಚರ ಆಗಬೇಕು. ಪರಮಪ್ರಸಾದ ತಗೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪರಮಪ್ರಸಾದ ನಮ್ಮ ಬದುಕಲ್ಲಿ ಜೀವಿಸಬೇಕು. ಪರಮಪ್ರಸಾದ ನೋಡಿ, ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿತ್ತು ಯಾವ ರೂಪದಲ್ಲಿ ನಾನು ಏನು ಸ್ಥಾಪನೆ ಮಾಡಿದ್ರು ಕೂಡ ಇದು ವರ್ಕೌಟ್ ಆಗೋದಿಲ್ಲ. ರೊಟ್ಟಿಯ ರೂಪದಲ್ಲಿ ಊಟ ಮಾತ್ರ ಸ್ಥಾಪನೆ ಮಾಡಿದ್ರೆ ಮಾತ್ರ ಕೊನೆವರೆಗೂ ಇರುತ್ತೆ ಅಂತೇಳಿ ಯೇಸು ಸ್ವಾಮಿ ಅದಕ್ಕೆ ತನ್ನ ದೇಹವನ್ನೇ ಊಟವಾಗಿ ಪರಮಪ್ರಸಾದವಾಗಿ ಸ್ಥಾಪನೆ ಮಾಡಿದ್ರು. ಯೇಸು ಸ್ವಾಮಿ ಹುಟ್ಟಿದ್ದು ಎಲ್ಲಿ? ಬೆತ್ಲೆಹೇಮಲ್ಲಿ. ಬೆತ್ಲೆಹೇಮ್ ಅಂತ ಹೇಳಿದ್ರೆ ರೊಟ್ಟಿಯ ಮನೆ ಅಂದರ್ಥ. ರೊಟ್ಟಿಯ ಮನೆಯಲ್ಲಿ ಹುಟ್ಟಿದ ಕ್ರಿಸ್ತ ಮುಂದೊಂದು ದಿನ ಎಲ್ಲರಿಗೂ ರೊಟ್ಟಿಯನ್ನು ನೀಡಿ ಊಟ ಮಾಡ್ದ. ನಾನೇ ಜೀವದಾಯಕ ರೊಟ್ಟಿ ಅಂದ. ತನ್ನನ್ನೇ ರೊಟ್ಟಿಯಾಗಿ ಎಲ್ಲರಿಗೂ ಊಟ ಮಾಡಿಸ್ದ. ಎಂಥ ಅದ್ಭುತ ಕ್ರಿಸ್ತನ ಪವಾಡ, ಕ್ರಿಸ್ತನ ಮಹಿಮೆ. ಇಂಥ ಪರಮಪ್ರಸಾದ ಸ್ವೀಕರಿಸಿ ನೀವು ಆ ಪರಮಪ್ರಸಾದಕ್ಕೆ ನಾವು ಯಾವ ಗೌರವ ಕೊಡ್ತೀವಿ? ಆ ಪರಮಪ್ರಸಾದನ ಬದುಕಲ್ಲಿ ಜೀವಿಸ್ತೀವ? ಆ ಪರಮಪ್ರಸಾದ ಯಾವ ರೀತಿ ಸ್ವೀಕರಿಸ್ತೀವಿ ಯೇಸು ಸ್ವಾಮಿಯನ್ನ? ಕೆಲವರು ಕೈಯಲ್ಲಿ ತಗೋಬೇಕು, ಕಾಲಲ್ಲಿ ತಗೋಬೇಕು, ಬಾಯಲ್ಲಿ ತಗೋಬೇಕು, ಹಂಗೆ ತಗೋಬೇಕು. ವಾದ ವಿವಾದ. ಕೈಯಲ್ಲಿ ತಗೊಳ್ಬಾರ್ದು ಸ್ವಾಮಿ, ಕೈ ಕೆಟ್ಟದು. ಬಾಯಲ್ಲಿ ತಗೊಳ್ಬೇಕು ಸ್ವಾಮಿ ಪರಮಪ್ರಸಾದ. ಆ ಬಾಯಿ ಬಗ್ಗೆ ನಾನು ಹೇಳೋದೇ ಬೇಡ. ಬಾಯಿ ಶುದ್ಧನಾ? ಎಷ್ಟು ಜನ ನೀವು ಇಲ್ಲಿದ್ದೀರಾ ಬಾಯಿ ಶುದ್ಧ ಸ್ವಾಮಿ ಯೇಸು ಸ್ವಾಮಿಯನ್ನ ಬಾಯಲ್ಲೇ ತಗೋಬೇಕು ಅನ್ನೋರು ಕೈ ಎತ್ತಿ ನೋಡೋಣ. ಇವತ್ತು ಯಾರು ಮಾತಾಡ್ತಿಲ್ಲ. ಒಂದಮ್ಮ ಮಿಸ್ ಆಗಿ ಎತ್ಬಿಡ್ತು. ಯಪ್ಪ ಹಿಡ್ಕೊಂಬಿಟ್ರೆ ಕಷ್ಟ ಅಂತೇಳಿ ನೋಡಿ ಹೆಂಗ್ ಭಯ ಮಡಗಿಸಿದ್ದೀನಿ ನಾನು. ಹೆಂಗ್ ಭಯ ಮಡಗಿಸಿದ್ದೀನಿ ನೋಡಿ ನಾನಂದ್ರೆ ಭಯನೇ. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸೋಣ.
ಪ್ರಭು ಯೇಸುವೆ, ಪರಮ ಪ್ರಸಾದದಲ್ಲಿ ಜೀವಂತ ರೊಟ್ಟಿಯಾಗಿ ನಮ್ಮ ಆತ್ಮಕ್ಕೆ ಜೀವಕ್ಕೆ ಆಗಮಿಸುವ ಜೀವಂತ ದೇವರು ನೀವಾಗಿದ್ದೀರಿ. ಅನೇಕ ಬಾರಿ ನಿಮ್ಮನ್ನು ಅಯೋಗ್ಯ ರೀತಿಯಲ್ಲಿ ಸ್ವೀಕರಿಸಿದ್ದೇವೆ, ನಿಮ್ಮನ್ನು ಕೇವಲ ಭಕ್ತಿಗೆ ಸೀಮಿತಗೊಳಿಸಿದ್ದೇವೆ, ನಮ್ಮ ಆಧ್ಯಾತ್ಮಿಕ ಬದುಕಿಗೆ ನಿಮ್ಮನ್ನು ಕರೆದುಕೊಂಡು ಬಂದೇ ಇಲ್ಲ. ಯೇಸುವೆ, ಕ್ಷಮೆಯನ್ನು ಕೇಳ್ತೀವಿ. ನಿಮ್ಮನ್ನು ಪೂಜಿಸಿ ಆರಾಧಿಸಿ ನಮ್ಮ ಸಹೋದರ ಸಹೋದರಿಯನ್ನು ದ್ವೇಷಿಸಿದ್ದೀವಿ. ಸ್ವಾಮಿ ಯೇಸುವೆ, ನನ್ನೆಲ್ಲ ಪಾಪಗಳನ್ನು ನಿಮಗೆ ಅರ್ಪಿಸ್ತೀವಿ. ನಮ್ಮನ್ನು ಕ್ಷಮಿಸಿರಿ, ಯೋಗ್ಯ ರೀತಿಯಲ್ಲಿ ನಿಮ್ಮನ್ನು ಸ್ವೀಕರಿಸುವಂತೆ ನಮಗೆ ಕೃಪೆ ಮಾಡಿರಿ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವೆ, ನಮ್ಮನ್ನು ಅರಸಿರಿ, ಆಶೀರ್ವದಿಸಿರಿ. ಆಮೇನ್.